ಸ್ಟಾರ್ಟ್ ಐತ್ರಿ. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಏನ್ ಡೌಟ್ ರೀ? ಏನ್ ಬಿಲ್ರಿ ಪಕ್ಕ ರೀ? ಪಕ್ಕ ಡೌಟ್ ಇಲ್ರಿ? ಹಾ ರೀ, ಎಲ್ಲ ಕ್ಲಿಯರ್ ಅದ ರೀ? ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಘನಫಲ. ಇವತ್ತು ಹೊಸ ಚಾಪ್ಟರ್ ಯಾವ್ದ್ರಿ? ಟ್ರಿಗ್ನೋಮೆಟ್ರಿ, ತ್ರಿಕೋನ ಮಿತಿ. ತ್ರಿಕೋನ ಮಿತಿ ಅಂದರೆ ನೋಡಿ, it is a branch of mathematics. It is a branch of mathematics that provide relation between the sides and the angles of triangle. ತ್ರಿಕೋನ ಮಿತಿ ಎಂದರೆ ನೋಡಿ, ಈ ತ್ರಿಕೋನ ಮಿತಿ ಅಂದರೆ ಅಂತಂದ್ರೆ ಎದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತೀವಿ? ಒಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಕೋನಗಳ ಬಗ್ಗೆ ಅಭ್ಯಾಸ ಮಾಡಿ. ಯಾವಂದ್ರೆ ತ್ರಿಕೋನ ಮಿತಿ ಅಂದ್ರೆ ಒಂದು ತ್ರಿಭುಜದ ಬಾಹು ಮತ್ತು ಕೋನಗಳ ಬಗ್ಗೆ ಅಭ್ಯಾಸಿಸುವುದು. ಕನ್ನಡದವ್ರು ಬರೀ ಇದೊಂದು ಗಣಿತದ ಭಾಗವಾಗಿದ್ದು ತ್ರಿಭುಜದ ಬಾಹು ಮತ್ತು ಇನ್ನೊಂದ್ಸಲ ರೀ, ಇದೊಂದು ಗಣಿತದ ಭಾಗವಾಗಿದ್ದು ತ್ರಿಭುಜದ ಬಾಹು ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ತಿಳಿಸುತ್ತದೆ. ಬರದ್ರಿ ಇಲ್ವ? ಈ ಟ್ರಿಗ್ನೋಮೆಟ್ರಿ ಅಂತಂದ್ರೆ ಆ ಹೆಸರಿನಾಗೆ ಇದಾರೆ. ಟ್ರೀ ಅಂದ್ರೆ ಗಾನ್ ಅಂದ್ರೆ ಮೆಟ್ರಿ. ಟ್ರೀ ಅಂತಂದ್ರೆ ಮೂರು, ಗಾನ್ ಅಂತಂದ್ರೆ ಸೈಡ್ಸ್ ಬಾಹುಗಳು, ಮೆಟ್ರಿ ಅಂತಂದ್ರೆ ಮೇಜರ್ ಅಳತೆ. ಮೂರು ಬಾಹುಗಳು, ಇದು ಅಳತೆ. ತ್ರಿಕೋನ ಮಿತಿ ಟ್ರೀ ಅಂದ್ರೆ ಮೂರು, ಗಾನ್ ಅಂತಂದ್ರೆ ಬಾಹುಗಳು, ಮೆಟ್ರಿ ಅಂತಂದ್ರೆ ಅಳತೆ. ಇಲ್ಲೋ ಆಯ್ತ್ರಿ? ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಆಗಿದ್ದರೆ ಉಳಿದಂತ ಎರಡು ಕೋನಗಳು ಎಂತ ಕೋನಗಳಾಗಿರ್ತಾವ್ರಿ? ಲಘು ಕೋನ. ಇದು 90 ಡಿಗ್ರಿ ಆಗಿತ್ತಂದ್ರೆ ಈ ಕೋನ ಏನಾಗಿರ್ತಾರೆ? ಅವು ಲಘು ಕೋನ. ಈ ಲಘು ಕೋನದ ಆಧಾರವಾಗಿಟ್ಟುಕೊಂಡು ತ್ರಿಕೋನ ಮಿತಿ ಅನುಪಾತಗಳನ್ನ ಬರೀತೀವಿ. ತ್ರಿಕೋನ ಮಿತಿ ಅನುಪಾತ trigonometry ratios. ತ್ರಿಕೋನಮಿತಿಯ ಅನುಪಾತ
ಅನುಪಾತಗಳು. ಇಲ್ಲಿ ನೋಡಿ, ಅನುಪಾತಗಳು, ತ್ರಿಕೋನಮಿತಿಯ ಅನುಪಾತಗಳು. ಈ ಒಂದು ಲಂಬಕೋನ ತ್ರಿಭುಜದ ನೋಡ್ರಿ, ಲಂಬಕೋನ ತ್ರಿಭುಜದಲ್ಲಿ ಎಸಿ ಏನಾಗಿರ್ತಾರೆ ವಿಕರ್ಣ ಹೈಪೋಟಿನಸ್, ಎ ಬಿ ಏನಾಗಿರ್ತಾರೆ ಪರ್ಪೆಂಡಿಕ್ಯುಲರ್ ಲಂಬ, ಬಿ ಸಿ ಏನಾಗಿರ್ತಾರೆ ಭಾಗ. ಪಾದ ಇದೇನಾಗಿರ್ತಾರೆ ಲಂಬ. ಮೊದಲನೇ ತ್ರಿಕೋನ ಮಿತಿ ಸೈನ್ ಥೀಟಾ. ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ನೋಡ್ರಿ ಬರ್ದ್ರಿ, ಬೇಸ್ ಪರ್ಪೆಂಡಿಕ್ಯುಲರ್ ಹೈಪೋಟೆನಸ್ ಬರ್ದ್ರಿ. ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಯಾವ ಎರಡು ಕೋನಗಳು ಲಘು ಕೋನ ಆಗಿವೆ ಅಂತಂದ್ರೆ ಒಂದು ಎ ಒಂದು ಸಿ. ಈಗ ಯಾವ ಕೋನವನ್ನ ಆಧಾರವಾಗಿಟ್ಟುಕೊಂಡಿವೆ ನಾವು? ಸಿ ಕೋನವನ್ನ ಆಧಾರವಾಗಿಟ್ಟುಕೊಂಡು. ಯಾವ ಕೋನ ರೀ? ಸಿ ಕೋನವನ್ನು. ಇದನ್ನ ಏನಂತ ಓದ್ಬೇಕ್ರಿ ನಾವು? ಥೀಟಾ. ಏನಂತ ಓದ್ಬೇಕ್ರಿ? ಥೀಟಾ. ಮೊದಲನೇ ತ್ರಿಕೋನಮಿತಿ ಅನುಪಾತ ಸೈನ್ ಥೀಟಾ, ಎರಡನೇದು ಕಾಸ್ ಥೀಟಾ, ಮೂರನೇದು ಟ್ಯಾನ್ ಥೀಟಾ, ನಾಲ್ಕನೇದು ಕೊಸೆಕ್ ಥೀಟಾ, ಸೆಕ್ ಥೀಟಾ. ಹಾ ರೀ, ಸಿಕ್ಸ್ತ್ ಒನ್ ಕಾಟ್ ಥೀಟಾ. ಹಿಂಗೆ ಓದ್ಬೇಕ್ರಿ ಅವ್ರು ಕನ್ನಡ ಬಿಡೋರಿ. ಹಾ ಹಿಂಗೆ ಓದ್ಬೇಕ್ರಿ, ಸರ್ಕಾರ ಶಾಲೆದವ್ರು ಹಿಂಗೆ ಓದ್ಬೇಕ್ರಿ, ದೊಡ್ಡ ಹೈಸ್ಕೂಲ್ ಬಿ ಹಿಂಗೆ ಓದ್ಬೇಕು. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಸೈನ್ ಥೀಟಾ ಅಂತಂದ್ರೆ ಇಲ್ಲಿ ಥೀಟಾ ಏನದರಿ? ಯಾವ ಕೋನ ಅದರಿ? ಸೀಲ್ ಇರ್ತಕ್ಕಂಥ. ಈ ಕೋನಕ್ಕೆ ಎದುರುಗಡೆ ಇರ್ತಕ್ಕಂಥ ಬಾಹು ಯಾವ್ದ್ರಿ? ಈ ಕೋನಕ್ಕೆ ಎದುರುಗಡೆ ಇರ್ತಕ್ಕಂಥ ಬಾಹು ಯಾವ್ದ್ರಿ? ಅಭಿಮುಖ ಬಾಹು. ಇದ್ರ ಜೊತೆಗಿರೋದು ಯಾವ್ದ್ರಿ? ಪಾರ್ಶ್ವಬಾಹು. ಇದ್ಯಾವ್ದ್ರಿ? ವಿಕರ್ಣ. ನೋಡ್ರಿ, ಲಕ್ಷ ಕೊಡ್ರಿ, ಇಲ್ಲಿ ಕನ್ಫ್ಯೂಸ್ ಆಗೋದು ಏನಪ್ಪಾ ಅಂದ್ರೆ ಈ ಕೋನ ತಗೊಂಡಾಗ ಮೊದಲನೇದಾಗಿ ಸೈನ್ ಥೀಟಾ, ಥೀಟಾವನ್ನು ಕನ್ಸಿಡರ್ ಏನ್ ಮಾಡುತ್ತೀವಿ ರೀ? ಸಿ. ಈ ಕೋನವನ್ನ ಆಧಾರವಾಗಿಟ್ಟುಕೊಂಡ್ರೆ ಸೈನ್ ಥೀಟಾ ಅಂತಂದ್ರೆ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ಯಾವ ಕೋನವನ್ನ ಆಧಾರವಾಗಿಟ್ಟುಕೊಂಡು? ಸಿ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬಾಗಿಲೆ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟಿನಸ್. ಯಾವ್ದ್ರಿ? ಕರೆಕ್ಟ್ ಅದ್ರ ಕಾಸ್ ಪಾಸ್ಟ್ ಬರುತ್ತೆ. ಹಾ, ಸೈನ್ ಥೀಟಾ ಅಂತಂದ್ರೆ ನೋಡ್ರಿ, ಸೈನ್ ಇಲ್ಲಿ ಲಕ್ಷ ಕೊಡ್ರಿ, ಇಲ್ಲಿ ಥೀಟಾ ಅಂದಾರಿ ಕರೆಕ್ಟ್ ರೀ. ಥೀಟಾ ಅಂದಾಗ ಇಲ್ಲಿ ಬಂದು ಒಂದ್ ವೇಳೆ ಸೈನ್ ಎ ಅಂತಂದ್ರೆ ಈ ಕೋನಕ್ಕೆ ಎದುರುಗಡೆ ಇರ್ತಕ್ಕಂಥ ಬಾಹು ಅಭಿಮುಖ ಬಾಹು ವಿಕರ್ಣ. ಅಭಿಮುಖ ಬಾಹು ವಿಕರ್ಣ ಅದು ನೆಕ್ಸ್ಟ್ ಬರ್ತಾರೆ. ಫಸ್ಟ್ ಕ್ಲಿಯರ್ ಒಂದೊಂದು ಕ್ಲಿಯರ್ ಮಾಡಿ. ಏನ್ರೀಗ ಸೈನ್ ಥೀಟಾ ಅಂತಂದ್ರೆ ಅಭಿಮುಖ ಬಾಹು ಬಾಗಿಲೆ ಕ್ಲಿಯರ್ ಐತ್ರಿ. ಸೈನ್ ಥೀಟಾ ಅಂತಂದ್ರೆ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ನೆಕ್ಸ್ಟ್ ಕಾಸ್ ಥೀಟಾ ಅಂತಂದ್ರೆ ಈ ಕಾಸ್ ಥೀಟಾ, ಈ ಥೀಟಾ ಪಾರ್ಶ್ವಬಾಹು ಯಾವ್ದರಿ? ಬಿಸಿ. ಪಾರ್ಶ್ವಬಾಹು ಬಾಗಿಲೆ ಇಸ್ ಈಕ್ವಲ್ ಟು ಬೇಸ್ ಡಿವೈಡೆಡ್ ಬೈ ಹೈಪೋಟಿನಸ್. ಇದು ಕಾಸ್ ಥೀಟಾ. ಟ್ಯಾನ್ ಥೀಟಾ ಅಂದ್ರೆ ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವಬಾಹು. ನೋಡ್ರಿ, ಟ್ಯಾನ್ ಥೀಟಾ ಅಂತಂದ್ರೆ ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವಬಾಹು. ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವಬಾಹು, ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಬೇಸ್. ಇವು ಮೂರು ಬೈಹಾಟ್ ಮಾಡಿದ್ರೆ ಸಾಕು. ಆರರಲ್ಲಿ ತ್ರಿಕೋನಮಿತಿಯ ಅನುಪಾತ ಇರೋವು 6 ಅವ. ಅದರಲ್ಲಿ ಇವು 3 ಕಂಪಲ್ಸರಿ ಬಂದು ಅಂತಂದ್ರೆ ಉಳಿದಂತಹ 3 ಆಟೋಮೆಟಿಕ್ ಆಗಿ ಬರ್ತಾವೆ.
ಬರ್ದ್ರಿ? ಬರ್ದ್ರಿ? ಇನ್ನೊಂದ್ಸಲ ನೋಡ್ರಿ. ಸೈನ್ ಥೀಟಾ ಅಂತಂದ್ರೆ ಅಭಿಮುಖ ಬಾಹು ಬಾಗಿಲೆ, ಕಾಸ್ ಥೀಟಾ ಅಂತಂದ್ರೆ ಪಾರ್ಶ್ವ ಬಾಹು ಬಾಗಿಲೆ ವಿಕರ್ಣ, ಟ್ಯಾನ್ ಥೀಟಾ ಅಂತಂದ್ರೆ ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ. ಕ್ಲಿಯರ್ ಐತ್ರಿ ಇಲ್ಲಿವರೆಗೂ? ಇವಾಗ ಕೊಸೆಕ್ ಥೀಟಾ, ಸೈನ್ದು ವಿಲೋಮ ಏನಾಗಿರ್ತಾರೆ? ಸೈನ್ದು ವಿಲೋಮ ಅಂತಂದ್ರೆ ಅಂಶ ಇದು ಛೇದ, ಛೇದ ಇದು ಹೈಪೋಟಿನಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್, ವಿಕರ್ಣ ಭಾಗಿಲೆ ಅಭಿಮುಖ ಬಾಹು. ಎದುರು ವಿಲೋಮ ಆಗಿರ್ತಾರೆ ಕೊಸೆಕ? ಸೈನ್ ವಿಲೋಮ. ವಿಲೋಮ ಅಂತಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಸೈನ್ ಥೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕೊಸೆಕ್ ಥೀಟಾ. ಐತ್ರಿ? ವಿಲೋಮ ಅಂತಂದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕೊಸೆಕ್ ಥೀಟಾ. ಇದು ಬರಿಬೇಡ್ರಿ, ನೆಕ್ಸ್ಟ್ ಬರುತ್ತೀನಿ. ಗೊತ್ತೈತ್ರಿ? ಸೈನ್ ಥೀಟಾ ಅಂತಂದ್ರೆ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ, ಕೊಸೆಕ್ ಥೀಟಾ ಅಂತಂದ್ರೆ ವಿಕರ್ಣ ಬಾಗಿಲೆ. ನೆಕ್ಸ್ಟ್ ಕಾಸ್ ಥೀಟಾ ಅಂತಂದ್ರೆ ಪಾರ್ಶ್ವ ಬಾಹು ಬಾಗಿಲೆ ವಿಕರ್ಣ, ಪಾರ್ಶ್ವ ಬಾಹು ಬಾಗಿಲೆ ವಿಕರ್ಣ, ಬೇಸ್ ಡಿವೈಡೆಡ್ ಬೈ ಹೈಪೋಟಿನಸ್. ಅದ್ರ ಸೆಕ್ ಥೀಟಾ ಏನಾಗಿರ್ತಾರೆ? ಹೈಪೋಟಿನಸ್ ಡಿವೈಡೆಡ್ ಬೈ ಬೇಸ್ ಇಸ್ ಈಕ್ವಲ್ ಟು ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಇದು ಪೂರ್ತಿ ಬರ್ಲಿತ್ತಿರಲ್ರಿ? ಪಾ ಅಂತಂದ್ರೆ ಗೊತ್ತಾಗಬೇಕಲ್ರಿ? ನಾ ಹೆಂಗ್ ಬರ್ದೀನಿ ಹಂಗೆ ಬರ್ದಿರಿ. ಅಂತಂದ್ರೆ ಅಭಿಮುಖ ಬಾಹು, ಮತ್ ಮನ್ಯಾಗ ಅಂದ್ರೆ ಯಾರ್ರಿ ಅಂದ್ರೆ ಬಾಹು, ಪಾರ್ಶ್ವ ಬಾಹು ವಿಕರ್ಣ. ಏನ್ರಿ ಪಿ ಎಸ್ ಆರ್? ಮತ್ ಮನಿಗ್ ಹೋಗಲ್ಲ. ಪಾ ಯಾವುದು, ವಿ ಯಾವುದು? ಮೊದಲೇ ಗಣಿತ ಅಂದ್ರೆ ಕುತ್ತಿಗೆ ಬರ್ತದ, ಅಂತದ್ರಾಗ ಸೈನ್ ಥೀಟಾ ಕಾಸ್ ಥೀಟಾ ಜರ ಜಾಸ್ತಿ ಬರ್ತಾರೆ. ಬರ್ದ್ರಿ? ನೋಡ್ರಿ, ತ್ರಿಕೋನಮಿತಿ ಒಟ್ಟಾರೆ ಅನುಪಾತಗಳು ಎಷ್ಟು ರೀ? 6. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸೆಕ್ ಥೀಟಾ, ಸೆಕ್ ಥೀಟಾ, ಕಾಟ್ ಥೀಟಾ. ಸೈನ್ ಥೀಟಾದ ವಿಲೋಮ ಕೊಸೆಕ್ ಥೀಟಾ, ಕಾಸ್ ಥೀಟಾದ ವಿಲೋಮ ಸೆಕ್ ಥೀಟಾ, ಟ್ಯಾನ್ ಥೀಟಾದ ವಿಲೋಮ ಕಾಟ್ ಥೀಟಾ. ಈ ಕಾಟ್ ಥೀಟಾವನ್ನು ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹು ಅಂತ ಬರೀತೀವಿ, ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಬೇಸ್. ಇದರ ವಿಲೋಮ ಏನಾಗಿರ್ತಾರೆ? ಪಾರ್ಶ್ವ ಬಾಹು ಬಾಗಿಲೆ ಅಭಿಮುಖ ಬಾಹು. ಇವು ತ್ರಿಕೋನಮಿತಿಯ ಅನುಪಾತಗಳು. ಗೊತ್ತೈತ್ರಿ? ಗೊತ್ತಾಯ್ತಾ? ಹಾ ರೀ. ಮತ್ ಇದು ಈಸಿ ಇದ್ದೇ ಬರ್ತಾವ್ರಿ. ಸ್ಟಾರ್ಟಿಂಗ್ ಹಿಡಿದು ಇವು ಬಾಯ್ಟ್ ಮಾಡ್ಬೇಕ್ರಿ ಇವು. ಹಾ ರೀ. ಬರ್ದ್ರಿ? ಈಗ ನೋಡ್ರಿ ನೆಕ್ಸ್ಟ್ ನೋಡ್ರಿ. ಒಟ್ಟಾರೆಗೆ ಎಷ್ಟು ಅನುಪಾತಗಳವರಿ? 6 ಅನುಪಾತ. ಮೊದಲನೇದು, ಸೆಕೆಂಡ್ರಿ, ಹಾ ರೀ, ಥೀಟಾ ಅಂತಂದ್ರೆ ಕೋನ. ಎಸ್ ಯಾರು ಕ್ವಶನ್ ಪೇಪರ್ದಾಗ ನೋಡಿಲ್ರಿ ನಾ ಸೈನ್ ಥೀಟಾ. ಕೋನಕ್ರಿ. ಕೋನದ ಹೆಸರನ್ನು ಏನೋ ಅಂತ ಕನ್ಸಿಡರ್ ಮಾಡ್ತೀವಿ, ಥೀಟಾ ಅಂತ ಕನ್ಸಿಡರ್ ಮಾಡ್ತೀವಿ. ಅವು ಬೇರೆ. ಬರ್ದ್ರಿ? ತ್ರಿಕೋನಮಿತಿ ಅನುಪಾತಗಳು ಯಾವ ರೀತಿ ಬರೀಬೇಕು ನೋಡ್ರಿ.
sin theta is equal to cos theta tan theta cosec theta sec theta cot theta. ನೋಡ್ರಿ ಲಂಬಕೋನ ತ್ರಿಭುಜ ಕರೆಕ್ಟ್ ರೀ. ಈ ಲಂಬಕೋನಕ್ಕೆ ಎದುರುಗಡೆ ಇರ್ತಕ್ಕಂಥ ಬಾಹು ವಿಕರ್ಣ. ಈಗ ಯಾವ್ದು ಪಾರ್ಶ್ವಭಾವು ಯಾವ್ದು ಅಭಿಮುಖ ಬಾಹು ನೋಡ್ರಿ. ಈ ಥೀಟವನ್ನ ಆಧಾರವಾಗಿ ಇಟ್ಟುಕೊಂಡಂತ ಅದ್ರ ಎದುರುಗಡೆ ಇರ್ತಕ್ಕಂಥ ಬಾಹು ಅಭಿಮುಖ ಬಾಹು, ಅದ್ರ ಜೊತೆಗಿರೋದು ಪಾರ್ಶ್ವಭಾವು. ಇದೇನಾಗಿರ್ತ್ರಿ ವಿಕರ್ಣ. ಮೊದಲನೇದಾಗಿ ಸೈನ್ ಥೀಟಾ ಮೀನ್ಸ್, ಸೈನ್ ಥೀಟಾ ಅಂತಂದ್ರೆ ಏನ್ರಿ? ಅಭಿಮುಖ ಬಾಹು ಬಾಗಲೇ ವಿಕರ್ಣ. ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟಿನಸ್. ಇಲ್ಲಿ ನೋಡ್ರಿ ಥೀಟಾ ಅಂತಂದ್ರೆ ಅಭಿಮುಖ ಬಾಹು ಏನದರಿ? ಎ ಸಿ ಬಾಗಿಲೆ ಬಿ ಸಿ. ಗೊತ್ತೈತ್ರಿ ಸೈನ್ ಥೀಟಾ. ಅವಾಗ ಏನ್ ಬರ್ದಿವ್ರಿ? ಡೈರೆಕ್ಟ್ ಬರ್ದಿವಿ ಹೆಸರು ಅಷ್ಟೇ. ಇವಾಗ ಪ್ರತಿಯೊಂದರ ಕನ್ಸಿಡರ್ ಏನೋ ಹೆಸರುಗಳನ್ನ ಗುರುಸುತ್ತೀವಿ ನೋಡ್ರಿ. ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ವಿಕರ್ಣ ಏನಂದ್ರೆ ಬಿ ಸಿ. ಕಾಸ್ ಥೀಟಾ ಅಂತಂದ್ರೆ ಪಾರ್ಶ್ವಭಾವ ಬಾಗಿಲೆ ವಿಕರ್ಣ. ಪಾರ್ಶ್ವಭಾವ ಯಾವ್ದರಿ? ಎ ಬಿ ಬಾಗಿಲೆ ಬಿ ಸಿ. ಟ್ಯಾನ್ ಥೀಟಾ ಅಂತಂದ್ರೆ ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವಭಾವ. ಅಭಿಮುಖ ಬಾಹು ಯಾವ್ದ್ರಿ? ಎ ಸಿ ಡಿವೈಡೆಡ್ ಬೈ ಎ ಬಿ. ಕೊಸೆಕ್ ಥೀಟಾ ಎದುರು ವಿಲೋಮ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ. ಬಿ ಸಿ ಡಿವೈಡೆಡ್ ಬೈ ಎ ಸಿ. ಸೆಕ್ ಥೀಟಾ ಬಿ ಸಿ ಡಿವೈಡೆಡ್ ಬೈ ಎ ಬಿ. ಕಾಟ್ ಥೀಟಾ ಎದುರು ವಿಲೋಮ ಅದರಿ ಪಾರ್ಶ್ವ ಬಾಹು ಬಾಗಿಲೆ ಅಭಿಮುಖ ಬಾಹು ಇಸ್ ಈಕ್ವಲ್ ಟು ಏನಾಗಿರ್ತಾರೆ? ಎ ಬಿ ಬಾಗಿಲೆ ಎ ಸಿ. ಬರದ್ರಿ? ಬರ್ರಿ ಫಾಸ್ಟ್ ಈ ತ್ರಿಭುಜ ಸೈನ್ ಥೀಟಾ ಕಾಸ್ ಥೀಟಾ ಟ್ಯಾನ್ ಥೀಟಾ ಕಾಟ್ ಥೀಟಾ ಕೊಸೆಕ್ ಥೀಟಾ ಸೆಕ್ ಥೀಟಾ. ಬರದ್ರಿ? ಸೈನ್ ಥೀಟಾ ಏನ್ ಬರ್ತಾರೆ? ಎ ಬಿ ಬಾಗ್ಲೆ ಬಿ ಸಿ. ಎ ಬಿ ಬಾಗ್ಲೆ ಬಿ ಸಿ. ಕಾಸ್ ಥೀಟಾ ರೀ ಎ ಸಿ ಬಾಗ್ಲೆ ಬಿ ಸಿ. ಟ್ಯಾನ್ ಥೀಟಾ ಎ ಬಿ ಬೈ ಎ ಸಿ. ಅದ್ರದ್ದು ವಿಲೋಮ ಏನಾಗಿರುತ್ತೆ? ಉಳಕ್ಕಿಂತ ಅನುಪಾತಗಳು ಬರಿಬೇಕ್ರಿ. ಏನ್ ಬರ್ದಿರಿ? ಹಾ ರೀ, ಇದ್ರ ಕನ್ಸಿಡರ್ ಮಾಡ್ಕೊಂಡ್ರಿ. ಯಾವ್ದು ಕೋನ ಕನ್ಸಿಡರ್ ಮಾಡ್ತಿಲ್ಲ ಅದ್ರ ಮ್ಯಾಗ ಡಿಪೆಂಡ್ ಆಗಿರ್ತಾರೆ. ಈಗ ಈ ಕೋನ ಕನ್ಸಿಡರ್ ಥೀಟಾ ಒಂದ್ ವೇಳೆ ಈಗ ನಾ ಇಲ್ಲಿ ಥೀಟಾ ಬರ್ದಿಲ್ರಿ, ಇದು ಥೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಅಂತ ಎಲ್ಲಾನು ತಪ್ಪು ಮಾಡಿದ್ಲೆಕ್ಕ ಐತ್ರಿ. ಆ ಚಿತ್ರದಲ್ಲಿ ಥೀಟಾ ಎಲ್ಲದ ನೋಡಿ ಅಭಿಮುಖ ಬಾಹು ಪಾರ್ಶ್ವ ಬಾಹು ಗುರುತಿಸ್ಕೊಡ್ರಿ. ಹಾ ವಿಕರ್ಣ. ವಿಕರ್ಣಕ್ಕೆ ಥೀಟಾಕ್ ಸಂಬಂಧ ಇಲ್ರಿ. ನೀವೇನ್ ಹೇಳ್ತೀರಿ? ಇದು ಲಂಬಕೋನಕ್ಕೆ ಇದು ವಿಕರ್ಣ ಆಯ್ತ್ರಿ. ಆಯ್ತ್ರಿ, ಕರೆಕ್ಟ್. ಮತ್ರಿ ಇದು ರೀ
AC. If AC is opposite, right? A, B, C. The perpendicular base hypotenuse, right? Consider theta and consider ಮಾಡಿದಾಗ ಇದು ಥೀಟಾ ಅಂತ ಕನ್ಸಿಡರ್ ಮಾಡೋದು ಸೈನ್ ಥೀಟಾ ಅಂದ್ರೆ ಇದು ಅಭಿಮುಖ ಭಾವ ಇದು ಪಾರ್ಶ್ವಭಾವ ಇದು ವಿಕರ್ಣ ಒಂದು ವೇಳೆ ಇದು ಥೀಟಾ ಕನ್ಸಿಡರ್ ಮಾಡಿದ್ರೆ ಇದು ಅಭಿಮುಖ ಭಾವ ಇದು ವಿಕರ್ಣ ಇದು ಕ್ಲಿಯರ್ ಐತ್ರಿ ಯಾವ್ದ್ರಿ ಇದು ರೀ ಒಂದ್ 2-3 ಲೆಕ್ಕ ಮಾಡೋಣ ಅರ್ಥ ಆಗ್ತವ್ರಿ ನಿಮ್ದೇನಂದ್ರಿ ಕನ್ನಡದಾಗ್ರಿ ಇದು ಲಂಬ ದೂರ ಲಂಬ ರೇಖೆ ನೋಡ್ರಿ ಕನ್ನಡದಾಗ ಗೊತ್ತಿಲ್ರಿ ಪರಂಗ ಲಂಬ ರೇಖೆ ಇದು ಪಾದ ಇದು ವಿಕರ್ಣ ಪರ್ಪೆಂಡಿಕ್ಯುಲರ್ ಬೇಸ್ ಹೈಪೋಟಿನಸ್ ಅದು ಥೀಟಾ ಕೊಟ್ಟಾಗ ಇದು ಥೀಟಾ ಬರುತ್ತೆ ವಿಕರ್ಣ ಥೀಟಾ ಬರುತ್ತೆ ತ್ರಿಕೋನಮಿತಿ ಅನುಪಾತಗಳು ಬರಿತೀವಲ್ರಿ ಅವಾಗ ಥೀಟಾ ಕನ್ಸಿಡರ್ ಮಾಡೋದು ಬರೀ ಲಂಬ ಇದು ಥೀಟಾದ ಎದುರುಗಡೆ ಇರ್ತಕ್ಕಂಥದ್ದು ಅಭಿಮುಖ ಭಾವ ಇದ್ರ ಜೊತೆಗಿರೋದು ಪಾರ್ಶ್ವಭಾವ ಲಂಬಕೋನಕ್ಕೆ ಎದುರುಗಡೆ ಇರ್ತಕ್ಕಂಥದ್ದು ವಿಕರ್ಣ ಬರೀ ಲಂಬಕೋನ ತ್ರಿಭುಜ ಅಂತ ಕನ್ಸಿಡರ್ ಮಾಡಿದೇವ್ರಿ ನಾವು ಅದು ಪರ್ಪೆಂಡಿಕ್ಯುಲರ್ ಬೇಸ್ ಹೈಪೋಟಿನಸ್ ಥೀಟಾ ಅಂತ ಕನ್ಸಿಡರ್ ಮಾಡಿ ತ್ರಿಕೋನಮಿತಿ ಅನುಪಾತಗಳು ಬರ್ಲಿತ್ತೇಳ್ರಿ ಅಲ್ಲಿ ಚೇಂಜಸ್ ಆಗ್ತದೆ ಕ್ಲಿಯರ್ ಐತ್ರಿ ಇದು ಬರ್ದಿರಲ್ರಿ ಬರ್ದಿರಿ ಮತ್ತೇನ್ ಡೌಟ್ ರೀ ಇವೆ ಅನುಪಾತಗಳು ಆಮ್ಯಾಗ ಬರ್ರಿ ಚಿತ್ರ ಹಾಕೋರಿ ಆಮ್ಯಾಗ ಬರ್ರಿ ರೀ ಬರದ್ರಿ ಈಗ ನೋಡ್ರಿ ಈ ತ್ರಿಕೋನಮಿತಿ ಅನುಪಾತಗಳ ಮೇಲೆ ಒಂದೆರಡು ಲೆಕ್ಕ ನೋಡ್ರಿ ಇದೊಂದು ಲಂಬಕೋನ ತ್ರಿಭುಜ ಅದ ರೀ ಲಂಬಕೋನ ತ್ರಿಭುಜ ಎ ಬಿ ಸಿ ಇದು 5 ಸೆಂಟಿಮೀಟರ್ ಇದು 12 ಸೆಂಟಿಮೀಟರ್ ಲಂಬಕೋನ ತ್ರಿಭುಜನ ಉಪಯೋಗಿಸ್ಕೊಂಡು ಏನ್ ಮಾಡ್ಬೇಕ್ರಿ ತ್ರಿಕೋನಮಿತಿಯ ಅನುಪಾತಗಳನ್ನ ಬರೆಯಿರಿ ರೈಟ್ ದಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ತ್ರಿಕೋನಮಿತಿಯ ಅನುಪಾತಗಳನ್ನು ಬರೆಯಿರಿ ಕೊಡ್ತೀನಿ ಬರೀತೀನಿ ಸಿ ಥೀಟಾ ತ್ರಿಕೋನಮಿತಿ ಅನುಪಾತಗಳನ್ನು ಬರೆಯಿರಿ ಲಕ್ಷ ಕೊಡ್ರಿ ಒಂದು ಬಾವಿನ ವಿಕರ್ಣದ ಅಳತೆ ಕೊಟ್ಟಿಲ್ರಿ ನೆನಪಿರ್ಲಿ ರೀ ಯಾವ ನಿಯಮದ ಪ್ರಕಾರ ರೀ ಪೈಥಾಗೊರಸ್ ನಿಯಮದ ಪ್ರಕಾರ ಹೈಪೋಟಿನಸ್ ಸ್ಕ್ವೇರ್ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರ್ತಾರೆ ಸಮನಾಗಿರುತ್ತೆ ಒಂದು ಲಂಬಕೋನ ತ್ರಿಭುಜದಾಗ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಹೈಪೋಟಿನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಎಷ್ಟದರಿ 5 ಸ್ಕ್ವೇರ್ ಪ್ಲಸ್ ಬೇಸ್ 12 ಸ್ಕ್ವೇರ್ 5 5 25 12 ವರ್ಗ 144 ಎಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು 169
h is equal to 13 ಸೆಂಟಿಮೀಟರ್. ಇದನ್ನು ಉಪಯೋಗಿಸಿಕೊಂಡು ಪ್ರತಿಯೊಂದು ತ್ರಿಕೋನಮಿತಿಯ ಅನುಪಾತಗಳು ಬರೆಯಂದ್ರಿ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸೆಕ್ ಥೀಟಾ, ಸೆಕ್ ಥೀಟಾ, ಕಾಟ್ ಥೀಟಾ. AC ಎಷ್ಟು ಬತ್ರಿ? 13 ಸೆಂಟಿಮೀಟರ್. ಸೈನ್ ಥೀಟಾ ಅಂತಂದ್ರೆ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟಿನಸ್. ಅಭಿಮುಖ ಬಾಹು ಎಷ್ಟದ್ರಿ? 5 ಡಿವೈಡೆಡ್ ಬೈ 13. ಕಾಸ್ ಥೀಟಾ ಅಂತಂದ್ರೆ ಪಾರ್ಶ್ವ ಬಾಹು ಬಾಗಿಲೆ ವಿಕರ್ಣ. 12 ಡಿವೈಡೆಡ್ ಬೈ 13. ಟ್ಯಾನ್ ಥೀಟಾ ಅಂತಂದ್ರೆ 5 ಡಿವೈಡೆಡ್ ಬೈ 12. ಕೊಸೆಕ್ ಥೀಟಾ ಅಂತಂದ್ರೆ ಇದರ ವಿಲೋಮ 13 ಡಿವೈಡೆಡ್ ಬೈ 5. ಕಾಸ್ ಥೀಟಾ ಅಂತಂದ್ರೆ 13 ಡಿವೈಡೆಡ್ ಬೈ 12. ಟ್ಯಾನ್ ಥೀಟಾ ವಿಲೋಮ ಕಾಟ್ ಥೀಟಾ 12 ಡಿವೈಡೆಡ್ ಬೈ 5. ಗೊತ್ತೈತ್ರಿ? ಕ್ಲಿಯರ್ ಐತ್ರಿ? ಎಲ್ಲಿ ಏನ್ ಡೌಟ್ ಅದ ರೀ? ಯಾವ್ದ್ರಿ? ಇದ್ರಿ ಅಂಕಿಗಳ್ರಿ. ಇಲ್ಲಿ ನೋಡ್ರಿ, ಯಾವ್ದು ಸೈನ್ ಥೀಟಾ ಅಂತಂದ್ರೆ ಏನ್ರಿ? ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಅದ್ರಿ. ಅರಿ ಸೈನ್ ಥೀಟಾ ಅಂತಂದ್ರೆ ಅಭಿಮುಖ ಬಾಹು ಬಾಗಿಲೆ. ಇಲ್ಲಿ ಲಂಬಕೋನ ತ್ರಿಭುಜದಾಗ ಬರ್ರಿ. ಥೀಟಾ ಎಲ್ಲದರಿ ಇಲ್ಲಿ? ಇಲ್ಲದಲ್ರಿ. ಇದ್ರ ಎದುರುಗಡೆ ಇರ್ತಕ್ಕಂಥ ಬಾಹು ಅಭಿಮುಖ ಬಾಹು. ಅಭಿಮುಖ ಬಾಹು ಏನದರಿ? ಎ ಬಿ ಬಾಗಿಲೆ. ವಿಕರ್ಣ ಏನದರಿ? ವಿಕರ್ಣ ಏನದರಿ? AC ಅದರಿ. ಎ ಬಿ ಬಾಗಿಲೆ AC. ಎ ಬಿ ಅಂದ್ರೆ ಅಳತೆ ಎಷ್ಟು ಕೊಟ್ಟರಿ? 5. ವಿಕರ್ಣದ ಅಳತೆ ಎಷ್ಟು ಕೊಟ್ಟರಿ? 5 ಬಾಗಿಲೆ 13. 5 ಬಾಗಿಲೆ 13. ಬರ್ದ್ರಿ? ಸೆಕೆಂಡ್ ಟೈಪ್ ಇದ್ರಾಗ ಸೇಮ್ ಕ್ವಶನ್ ರೀ. ತ್ರಿಕೋನಮಿತಿಯ ಎಲ್ಲ ಅನುಪಾತಗಳನ್ನು ಬರೆಯಿರಿ. ಅಲ್ಲಿ ಬ್ಯಾಡ್ರಿ ಸರ್, ಅಲ್ಲಿ ಬರ್ರಿ, ಮ್ಯಾಲ ಬರ್ರಿ, ಟೇಬಲ್ ಬರ್ರಿ.
ಪಿ ಕ್ಯೂ ಎಂಟ್ ಬಂತ್ರಿ ಹಾ ರೀ ಪೈಥಾಗರಸ್ ಫಾರ್ಮುಲಾ ಹಾ ರೀ ಹಾ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಕಡೆಯಿಂದ ಕಡೆ ತರ್ಬೇಕ್ರಿ ಮೈನಸ್ ಆಗ್ತದೆ ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಇದ್ದಿದ್ದು ಕಟ್ತವ್ರಿ ಈ ಕಡೆ ಪಿ ಕ್ಯೂ ಎಲ್ಲಿ ಬರ್ದಿರಿ ಪಿ ಕ್ಯೂ ಎಲ್ಲ ಇಟ್ರಿ ಪಿ ಆರ್ ಮೈನಸ್ ಆರ್ ಕ್ಯೂ ಸ್ಕ್ವೇರ್ ಹಾ ರೀ ರೂಟ್ ಬತ್ರಿ ಎಂಟು ಬರ್ತೀರಿ hypotenuse square is equal to perpendicular square plus base square. Hypotenuse ಎಷ್ಟು ಅದರಿ 17 square is equal to perpendicular square ಗೊತ್ತಿಲ್ಲ ಪ್ಲಸ್ ಬೇಸ್ 15 ಸ್ಕ್ವೇರ್ 17 ವರ್ಗ 249 ರೀ 89 ಮೈನಸ್ 225 is equal to p ಸ್ಕ್ವೇರ್ 9 5 ಕಳೆದ್ರೆ 4 ರೀ 8 2 ಕಳೆದ್ರೆ 6 0 0 P is equal to under root 64 is equal to 8 centimeter. ಇದು 8 ಸೆಂಟಿಮೀಟರ್ ಆಯ್ತಪ್ಪ ಅಂತ ಸೈನ್ ಥೀಟಾ ಅಂತಂದ್ರೆ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಇಸ್ ಈಕ್ವಲ್ ಟು 15 ಡಿವೈಡೆಡ್ ಬೈ ಅದು ಬಾಹುಗಳ ಹೆಸರು ಬಿ ಹೇಳ್ರಿ ಹೆಂಗಿದ್ರೆ ಕನ್ಫ್ಯೂಸ್ ಆಗುತ್ತೆ ಅವ್ರಿಗೆ ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಆರ್ is equal to 15 divided by 17. Next, ಪಾರ್ಶ್ವ ಬಾಹು ಬಾಗಿಲೆ ವಿಕರ್ಣ is equal to ಪಾರ್ಶ್ವ ಬಾಹು ಯಾವ್ದಾರೆ PQ divided by PR is equal to PQ ಎಷ್ಟದ್ರಿ 8 divided by 17. tan theta ಅಂತಂದ್ರೆ ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹು ಅಭಿಮುಖ ಬಾಹು ಯಾವ್ದ್ರಿ QR divided by PQ is equal to 15 divided by 8. ಇದ್ರದ್ದು ವಿಲೋಮ ಏನಾಗಿರ್ತಾರೆ ವಿಲೋಮ ಏನಪ್ಪಾ ಅಂದ್ರೆ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಇಸ್ ಈಕ್ವಲ್ ಟು ಪಿ ಆರ್ ಡಿವೈಡೆಡ್ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು 17 ಡಿವೈಡೆಡ್ ಬೈ 15 ಸೆಕ್ ಥೀಟಾ ಅಂತಂದ್ರೆ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಇಸ್ ಈಕ್ವಲ್ ಟು ಪಿ ಆರ್ ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು 17 ಡಿವೈಡೆಡ್ ಬೈ 8 ಕಾಡ್ ಥೀಟಾ ಅಂತಂದ್ರೆ ಟ್ಯಾನ್ ಥೀಟಾದ ವಿಲೋಮ ಪಾರ್ಶ್ವ ಬಾಹು ಬಾಗಿಲೆ ಅಭಿಮುಖ ಬಾಹು ಇಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ 15 ಗೊತ್ತೈತ್ರಿ ಕ್ಲಿಯರ್ ಐತ್ರಿ ಏಟ್ 15 ಐತಲ್ರಿ 8 15 70 ರೈಟ್ ಹಾ ಮನ್ಯಾಗ ಮಾಡ್ರಿ ಬರದ್ರಿ ನೆಕ್ಸ್ಟ್
ಏನ್ ಡೌಟ್ ಅದ ಇದ್ರಾಗ? ಹೆಂಗ್ ಕೊಟ್ಟರು ಬರೀತೀರಿ? ಐತ್ರಿ? ಮಾಡಿದ್ರಿದು? ಹಾ ಮಾಡಿ. ಇದೊಂದು ಮಾಡ್ರಿ, ಅದು ಆಮ್ಯಾಗ ಮಾಡ್ರಿ. ಮಾಡ್ರಿ. 25 ಬತ್ರಿ ವಿಕರ್ಣ. Hypotenuse square is equal to perpendicular square plus base square. Perpendicular ಎಷ್ಟು ಅದ ರೀ? 7 square plus 24 square. 7 ವರ್ಗ ರೀ 49 ಪ್ಲಸ್ 24 ವರ್ಗ 500 576. 5 2 625. H is equal to 25 cm. ತ್ರಿಕೋನಮಿತಿಯ ಅನುಪಾತಗಳು sin ಥೀಟಾ, cos ಥೀಟಾ, tan ಥೀಟಾ, cosec ಥೀಟಾ, sec ಥೀಟಾ, tan ಥೀಟಾ. ಒಂದು ವೇಳೆ sin p ಅಂತಂದ್ರೆ ಏನ್ ಬರ್ತದೆ? ಪಿ ಅಂತ ಕೊಟ್ಟಾಗ ಇಲ್ಲಿ ಏನ್ ಕೊಟ್ಟಿರ್ತಾವ್ರಿ ಅದೇ ಕೋನ ಕನ್ಸಿಡರ್ ಮಾಡ್ಬೇಕು, ನೆನ್ಪಿಟ್ಕೊ. ರೈಟ್ ರೀ? ಅದೇ ಥೀಟಾ ಅಂತ ಕನ್ಸಿಡರ್ ಮಾಡಿ. ಬರ್ದ್ರಿ? sin ಥೀಟಾ ಅಂತಂದ್ರೆ ಏನ್ರಿ? 7/. ಡೈರೆಕ್ಟ್ ಬರಿಲ್ರಿ? ಏನ್ ಬರಿಲ್ರಿ? ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಬರಿಲ್ರಿ? sin ಥೀಟಾ ಅಂತಂದ್ರೆ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದ್ರೆ ನೋಡ್ರಿ, ಲಂಬ ಕೋನ ತ್ರಿಭುಜದಲ್ಲಿ ಅಭಿಮುಖ ಬಾಹು ಯಾವ್ದಾರೆ? ಈ ಕೋನವನ್ನ ಆಧಾರವಾಗಿಟ್ಟುಕೊಂಡು ಎದುರುಗಡೆ ಇರತಕ್ಕಂಥದ್ದು ಬಾಹು ಅಭಿಮುಖ ಬಾಹು, ಇದ್ರ ಜೊತೆಗಿರೋದು ಪಾರ್ಶ್ವ ಬಾಹು. 90 ಡಿಗ್ರಿ ಕಂಪಲ್ಸರಿ ಎದುರುಗಡೆ ಇರ್ತಕ್ಕಂಥ ಬಾಹು ಯಾವಾಗ್ಲೂ ಯಾವ್ದಾಗಿರ್ತದೆ? ವಿಕರ್ಣ. sin ಥೀಟಾ ಅಂತಂದ್ರೆ ಥೀಟಾಗೆ ಎದುರುಗಡೆ ಇರ್ತಕ್ಕಂಥ ಬಾಹು PM ಡಿವೈಡೆಡ್ ಬೈ PN is equal to PM ಅಂತಂದ್ರೆ ಎಷ್ಟದ ರೀ? 7 ಡಿವೈಡೆಡ್ ಬೈ PN ಅಂತಂದ್ರೆ 25. ಅದೇ ರೀತಿ cos ಥೀಟಾ ಅಂತಂದ್ರೆ ಪಾರ್ಶ್ವ ಬಾಹು ಭಾಗಿಲೆ ವಿಕರ್ಣ is equal to ಪಾರ್ಶ್ವ ಬಾಹು ಏನದ ರೀ? MN ಡಿವೈಡೆಡ್ ಬೈ PN. MN ಅಂತಂದ್ರೆ ಎಷ್ಟದ? 24 ಡಿವೈಡೆಡ್ ಬೈ 25. tan ಥೀಟಾ ಅಂತಂದ್ರೆ
ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹು. ಅಭಿಮುಖ ಬಾಹು ಎಷ್ಟದರಿ PM ಡಿವೈಡೆಡ್ ಬೈ MN ಇಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ 24. ಇದ್ರ ವಿಲೋಮ ಏನಾಗಿರ್ತೀರಿ? ಸೈನ್ ವಿಲೋಮ ಕೊಸೆಕ್, ಕಾಸ್ ವಿಲೋಮ ಸೆಕ್, ಟ್ಯಾನ್ ವಿಲೋಮ ಕಾಟ್. ಟ್ಯಾನ್ ವಿಲೋಮ ಕಾಟ್. ಇದ್ರದ್ದು ವಿಲೋಮ 25 ಡಿವೈಡೆಡ್ ಬೈ 7. 25 ಡಿವೈಡೆಡ್ ಬೈ 24. ಇದು ರೀ ಕಾಟ್ ಥೀಟಾ 24 ಡಿವೈಡೆಡ್ ಬೈ 7. ಕ್ಲಿಯರ್ ಐತ್ರಿ? ಏನು ಡೌಟ್ ಇಲ್ರಿ ಇದ್ರಾಗ? ಅನುಪಾತಗಳು ಬರೀಬಹುದಲ್ರಿ ಹ್ಯಾಂಗ್ ಕೊಟ್ಟರು? ಬರ್ದ್ರಿ? ಬರ್ದ್ರಿ? ಇನ್ನ ಬರ್ದಿಲ್ಲ ಅಂದ್ರೆ ಖಾಲಿ ಕೂತವ್ರ ಮಾಡ್ರಿ ನಮಗೆ ಫಸ್ಟ್. ಹಾ ಹಾಕೊಂಡಿಲ್ರಿ? ಹಾ ರೂಟ್ ಒಳಗೆ ಬರ್ತಾರೆ. ಹಾ ರೂಟ್ನಾಗ ಇರು ಸುಮ್ಮ ಹಾಕಿನ್ರಿ ಅದೊಂದು ಖಾಲಿ ಕೂತಿರ್ತೇವೆ. ಇಲ್ಲ ಇವ್ರು ಬರೆಯತನ ಬರ್ದಿರ ಅಂದ್ರೆ ಬಿಟ್ರೆ ಆಯ್ತು. ಆಯ್ತ್ರಿ ಇದು ಮತ್ತೆ ತೆಗಿರ್ರಿ. ತ್ರಿಕೋನಮಿತಿಯ ಅನುಪಾತಗಳ ವಿಲೋಮಗಳು. sin theta is equal to 1 divided by cosec theta. Cos theta is equal to 1 divided by sec theta. Tan theta equal to 1 divided by cot theta. Or cosec theta is equal to 1 divided by sin theta. Or sec theta is equal to 1 divided by cos theta. Cot theta equal to 1 divided by tan theta.
ಆರ್ ಬಂತ್ರಿ ಎಟ್ ಬಂತ್ರಿ ವಿಕರ್ಣ 10 100 4 100 ಪ್ಲಸ್ 1600 1700 ಹಾ ಅಷ್ಟೇ ಮಾಡ್ರಿ ಅಷ್ಟು ಡೈರೆಕ್ಟ್ ಬರ್ರಿ 1700 17 ಇಂಟು 100 ಮಾಡ್ರಿ ಅದಕ್ಕೆ 10 ಹತ್ತರಿ 10 ರೂಟ್ 17 ಹಿಂಗ್ ಬರಿಬೋದ್ರಿ ಹಿಂಗ್ ನೆನ್ಪಿಟ್ಕೋರಿ ಈಗ ಹಾ 1700 ಅನ್ನ ಹೆಂಗ್ ಬರಿಬೋದ್ರಿ 17 ಇಂಟು 100 100 ವರ್ಗ 10 ರೀ 10 ರೂಟ್ 17 ಬರ್ದ್ರಿ ಆಯ್ತು 17 ಇಂಟು 17 17 ನೂರ್ಲೆ 17 100 ರೈಟ್ ರೀ 100 ವರ್ಗಮೂಲ ಎಷ್ಟ್ರಿ 10 10 ರೂಟ್ 17 ಆರ್ sin theta into cosec theta is equal to 1 sec theta into cos theta is equal to 1 tan theta into cot theta is equal to 1 ಫಾರ್ಮುಲಾ ರೀ ಸೈನ್ ಥೀಟಾವನ್ನು ಕೊಸೆಕ್ ಥೀಟಾದಲ್ಲಿ ವ್ಯಕ್ತಪಡಿಸಿ ಅಂತಂದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕೊಸೆಕ್ ಥೀಟಾ ಕಾಸ್ ಥೀಟಾವನ್ನು ಸೆಕ್ ಥೀಟಾದಲ್ಲಿ ಬರೀರಪ್ಪ ಅಂತಂದ್ರೆ 1 ಡಿವೈಡೆಡ್ ಬೈ ಸೆಕ್ ಥೀಟಾ ಟ್ಯಾನ್ ಥೀಟಾವನ್ನು ಕಾಡ್ ಥೀಟಾದಲ್ಲಿ ಬರೀರಿ ಅಂತಂದ್ರೆ 1 ಡಿವೈಡೆಡ್ ಬೈ ಕಾಡ್ ಥೀಟಾ ಬರ್ದ್ರಿ ಹಾ ಅಥವಾ ಆರ್ ಅಂದ್ರೆ ಮೂರು ರೀ ನಾನು ನೋಡಿಲ್ಲ ನೋಡ್ರಿ ಕ್ವಶನ್ ಪೇಪರ್ದಾಗ ಇದ್ದಿಲ್ಲ ಹುಡುಕಾಡಿ ಮುಂಜಾನೆ PSTR ಕ್ವಶನ್ ಪೇಪರ್ದಾಗ ರೀ ಇವ್ರು ಹಾ ರೀ ರೀಟ್ದಾಗ ಕೇಳ್ತಾರ PSTR ದಾಗ ನಾ ಹುಡುಕಾಡಿ ಕ್ವಶನ್ ಸಿಕ್ಕಿಲ್ಲ ಈಸಿ ಇದ್ವಿ ಹುಡುಕಾಡಿದ್ರ ಸಿಕ್ಕಿಲ್ಲ ಅದ್ರ ಜಿಪಿ ಹಾ ಹಾ ನೀವೇ ಕಳ್ಸಿರಲ್ರಿ ನೀವು ಕಳ್ಸಿದವ್ರು ಕಳ್ಸಿ 3 ನೋಡ್ರಿ 15 17 ಇನ್ನೊಂದು 20 ಎಷ್ಟು ಅದ ಅದ್ರಾಗ ಹುಡುಕಾಡಿನ್ರಿ ನಾ ಸಿಕ್ಕಿಲ್ರಿ ಹ್ಞೂ ರೀ ಅಂದ್ರ 10ನೇ ತನ ಇದ್ದಿದ್ದು ಕಲ್ತು ಬಿಡು ಪ್ರಾಕ್ಟೀಸ್ ಮಾಡಿಬಿಡ್ರಿ ಆಯ್ತ್ರಿ ಬರ್ದ್ರಿ ಈಗ ಬರ್ರಿ ನೆಕ್ಸ್ಟ್ ಟೇಬಲ್ ಇದು ಬರ್ಬೇಕು ನೋಡ್ರಿ ಇದು ಬರ್ತದೆ ಟ್ರಿಗ್ನೋಮೆಟ್ರಿ ಬಂದ ಹಾ ರೀ ಬರ್ದ್ರಿ ಮೂರು 6 6 7 42 2 3 4 5 6 4 5 6 7 sin cos tan sec cosec
ಹೆಡ್ಡಿಂಗ್ ಬರ್ದಿಲ್ಲ ನೋಡ್ರಿ. ತ್ರಿಕೋನಮಿತಿಯ ಕೋಷ್ಟಕ. theta 0 degree, 30 degree, 45 degree, 60 degree, 90 degree. Sin theta, cos theta, tan theta, cosec theta, sec theta, ಬರ್ದ್ರಿ. ಇದೊಂದು ಟೇಬಲ್ ಅಂಟಿಸ್ಬೇಕ್ರಿ ಬರ್ಬೇಕಂದ್ರೆ. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅದು ಅಂದ್ರೆ ಇದು ಒಂದು. ಏನ್ರಿ ಇನ್ನೊಂದು 3-4 ಚಾಪ್ಟರ್ ಅವನಲ್ಲಿ ಹ್ಯಾಂಡಲ್ ಹೆಂಗ್ ಮಾಡ್ಬೇಕ್ರಿ? ಪೇಪರ್ ತೆಗಿಬೇಕು, ಓದ್ಬೇಕ್ರಿ, ಪ್ರಾಕ್ಟೀಸ್ ಮಾಡ್ಬೇಕು. ಹಾ ಮುಗ್ಸಮ್ರಿ. ಆದಷ್ಟು ಇದು ಒಂದ್ 2-3 ಕ್ಲಾಸ್ ಆತವ್ರಿ ಇವು. ಹಾ ಬರ್ದ್ರಿ. sin 0 0, sin 30 1/2, sin 45 1/√, sin 60 √3/2, sin 90 1. ಇದು ಒಂದ್ ಬತ್ತಂದ್ರೆ ಸಾಕು. ಇದು ಒಂದೇ ವಾಯ್ಡ್ ಮಾಡ್ರಿ, ಹೆಂಗ್ ಮಾಡ್ತೀರಿ ಗೊತ್ತಿಲ್ರಿ. ಪೇಸ್ಟ್ ಯಾರ sin 0 ಹಾ sin 30 1/2 ರೀ, 1/2 ಅಂದಂಗ್ರಿ. sin 45 1/√2, sin 60 ರೀ √3/2. ಇಲ್ಲಿ ನೋಡ್ರಿಗ sin ಥೀಟಾ ಜಾಗದಾಗ ಏನೋ ಇಟ್ಕೊಳ್ತೀವ್ರಿ 0 ಮೊದಲೇ. sin 0 ಅಂತಂದ್ರೆ ಬೆಲೆ ಎಷ್ಟು ಇದ್ರದು 0 ಅನ್ನ. sin 30 ಡಿಗ್ರಿ ಅಂತಂದ್ರೆ ಅದ್ರ ಬೆಲೆ ಎಷ್ಟ್ರಿ? ಈಗ sin 0 ಡಿಗ್ರಿ ಇಸ್ ಈಕ್ವಲ್ ಟು ಬೆಲೆ ಎಷ್ಟು? 0. sin 30 ಡಿಗ್ರಿ ಅಂತ ಎಲ್ರಿ ಬತ್ತಂದ್ರೆ ಇದ್ರ ಬೆಲೆ ಎಷ್ಟ್ರಿ? 1/2. sin ಹಾ ರೀ 45 ರೀ 1/√. ನೆಕ್ಸ್ಟ್ ಸೈನ್ ಆದ ಬಳಿಕ ಕಾಸ್ರೀಗ ಅದ್ರದ್ದು ಉಲ್ಟಾ ಬರೀರಿ. ಈ ಟೇಬಲ್ ಹಾಕಿ ಉಲ್ಟಾ ಬರೀರಿ. ಅದು ಸೇಮ್ ಅದ. ಸೈನ್ ಇದು ಕಾಸ್ 0 ಅದು ಉಲ್ಟಾ 1. ಕಾಸ್ 30 ಅಂತಂದ್ರಿ 60 ಎಷ್ಟದ್ರಿ ಸೈನ್ದು? √3/2. ಕಾಸ್ 45 ಸೈನ್ 45 ಏನಾಗಿರುತ್ತೆ? ಸೇಮ್ 1/√. ಕಾಸ್ 60 1/2. ಕಾಸ್ 90 0. ಇವಾಗ ಕಟ್ತಾ ಅಲ್ರಿ ಅದಕ್ಕೆ ಹಿಂಗ್ ಡಿವೈಡೆಡ್ ಬೈ ಅದು ನಾ ಹಿಂಗ್ ಕ್ರಾಸ್ ಬರ್ಲಿತ್ತೀನಿ. ತಿಳಿಯಲಾಗ್ಯದೇನ್ರದು? ಇದು ಬೆಲೆ ಅವ ರೀ, ಪ್ರೂಫ್ ಅವಶ್ಯಕತೆ ಇಲ್ರಿ ಇದ್ರದ್ದು. ಡೈರೆಕ್ಟ್ ಹಾ ರೀ 1 ಡಿವೈಡೆಡ್ ಬೈ ಹಾ ರೀ ಇದರ್ದ್ರಿ. ಹಾ ಇದ್ರದ್ದು ಅವಶ್ಯಕತೆ ಹೇಳ್ತವ್ರಿ ಹೆಂಗ್ ಬಂದವ ನಾನು 12 ಐತ್ರಿ. ಹಾ
ಇವಾಗ ಸೈನ್ ಬಂತಂತಂದ್ರೆ ಕಾಸ್ ಬರ್ತಂತ ಹೇಳಿದ್ರಿ. ಕಾಸ್ ಬಂತಂದ್ರೆ ಟ್ಯಾನ್. ಟ್ಯಾನ್ ಯಾವ ರೀತಿ ಬರೀಬೇಕಪ್ಪ ಅಂತಂದ್ರೆ, ಈ ಟ್ಯಾನ್ ಥೀಟಾವನ್ನ ಯಾವ ರೀತಿ ಬಳಕೆ ಮಾಡ್ತೀವಪ್ಪ ಅಂತಂದ್ರೆ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಈ ಟ್ಯಾನ್ ಥೀಟಾವನ್ನು ಸೈನ್ ಮತ್ತು ಕಾಸ್ ನಲ್ಲಿ ವ್ಯಕ್ತಪಡಿಸಿದಾಗ ಏನಂತ ಬರೀತೀವಿ? ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಅದೇ ರೀತಿ ಟ್ಯಾನ್ ಥೀಟಾ ಇದು ಕಾಟ್ ಥೀಟಾವನ್ನು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಕಾಟ್ ಥೀಟಾವನ್ನು ಕಾಸ್ ಮತ್ತು ಸೈನ್ ನಲ್ಲಿ ಯಾವ ರೀತಿ ವ್ಯಕ್ತಪಡಿಸಬಹುದ್ರಿ? ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಟ್ಯಾನ್ ಥೀಟಾವನ್ನು ಸೈನ್ ಮತ್ತು ಕಾಸ್ ನಲ್ಲಿ ಯಾವ ರೀತಿ ವ್ಯಕ್ತಪಡಿಸಬಹುದು? ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಈಗ ನೋಡ್ರಿ, ಸೈನ್ ಥೀಟಾ ಟ್ಯಾನ್ ಥೀಟಾ ಟ್ಯಾನ್ ಜೀರೋ ಅಂತಂದ್ರೆ ಎಷ್ಟದ್ರಿ? ಟ್ಯಾನ್ ಜೀರೋ. ಸೈನ್ ಜೀರೋ ಅಂತಂದ್ರೆ ಎಷ್ಟದರಿ? ಕಾಸ್ ಜೀರೋ. ಸೈನ್ ಜೀರೋ ಅಂದ್ರೆ ಎಷ್ಟದ್ರಿ? ಜೀರೋ. ಕಾಸ್ ಜೀರೋ ಎಷ್ಟ್ರಿ? 1. ಜೀರೋ ಡಿವೈಡೆಡ್ ಬೈ ಎನಿಥಿಂಗ್ ಅಂದ್ರೆ ಜೀರೋ. ಎನಿಥಿಂಗ್ ಡಿವೈಡೆಡ್ ಬೈ ಜೀರೋ ಅಂದ್ರೆ ಇನ್ಫಿನಿಟಿ ಅಲ್ರೋದು, ನಾಟ್ ಡಿಫೈನ್ ಅನ್ಬೇಕು. ಅರೆ ಗೊತ್ತೈತ್ರಿ? ಇದು ಟ್ಯಾನ್ ಜೀರೋ ಅಂತಂದ್ರೆ ಎಷ್ಟು ಬತ್ರಿ? ಟ್ಯಾನ್ ಜೀರೋ ಜೀರೋ. ಟ್ಯಾನ್ 30 ಇದು 2 ಟು ಕ್ಯಾನ್ಸಲ್ ಆಯ್ತು. ಏನ್ ಬರ್ತರು? 1/√3. ಟ್ಯಾನ್ 45 √2 ಕ್ಯಾನ್ಸಲ್ 1. ಟ್ಯಾನ್ 60 √3. ಟ್ಯಾನ್ 90 ನಾಟ್ ಡಿಫೈನ್. ಗೊತ್ತೈತ್ರಿ? ಇವಂತೂ ಮೂರು ಬರೀಕ್ ಬರ್ತಾರೆ. ಯಾಕಪ್ಪ? ಸೈನ್ ವಿಲೋಮ ಕೊಸೆಕ್, ಕಾಸ್ ವಿಲೋಮ ಸೆಕ್, ಟ್ಯಾನ್ ವಿಲೋಮ ಕಾಟ್. ಕ್ಯೂರಿ ಇವ್ ನೋಟ್ ಅಂತ ಬರ್ಕೋರಿ ಎರಡು. ಅಂತಂದ್ರೆ ಟ್ಯಾನ್ದು 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಹಾಕಿದಾಗ ಅದು ಎದಕ್ ಸಮಾನ ಆಗಿರುತ್ತೆ ಅಂತಂದ್ರೆ, ಕಾಸ್ದು ಆ ಥೀಟಾದ ಬೆಲೆ ಮತ್ತು ಸೈನ್ ಆ ಥೀಟಾದ ಬೆಲೆಗೆ ಏನಾಗಿರ್ತಾರೆ? ಸಮಾನ ಆಗಿರುತ್ತೆ. ಟ್ಯಾನ್ ಥೀಟಾವನ್ನು ಯಾವ ರೀತಿ ವ್ಯಕ್ತಪಡಿಸಬಹುದ್ರಿ? ಸೈನ್ ಮತ್ತು ಕಾಸ್ ನಲ್ಲಿ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಕಾಟ್ ಥೀಟಾವನ್ನು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಗೊತ್ತೈತ್ರಿ? ಈ ಟ್ಯಾನ್ ಥೀಟಾವನ್ನು ಸೈನ್ ಮತ್ತು ಕಾಸ್ ನಲ್ಲಿ ಯಾವ ರೀತಿ ವ್ಯಕ್ತಪಡಿಸಬಹುದ್ರಿ? ಸೈನ್ ಡಿವೈಡೆಡ್ ಬೈ ಕಾಸ್. ಕಾಟ್ ಥೀಟಾ ಇದ್ರದ್ದು ವಿಲೋಮ ಅಂತ ಹೇಳಿಲ್ರಿ? ಅಂಶ ಇದ್ದಿದ್ದು ಛೇದ, ಛೇದ ಇದ್ದಿದ್ದು ಅಂಶ. ಹೇಳ್ತ್ರಿ? ಇದ್ರದ್ದು ಅಪೋಸಿಟ್ ಇದು ಬರ್ದೇವ್ರ ಅಷ್ಟೇ. ಬರ್ದ್ರಿ? ಹಾ, ಕೆಡ್ಸಲ್ ಕೊಸೆಕ್ ಜೀರೋ ರೀ. ಹಾ ರೀ, ಹಾ ನಾಟ್ ಡಿಫೈನ್ಡ್ ಬರ್ತದ್ರಿ. ಹಂಗ್ ಮಾಡ್ಬೇಕು ನೋಡ್ರಿ. ಈಗ ಮತ್ತೆ ಹೇಳಾಗ್ಯದ್ರಿ. ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೈನ್ ಥೀಟಾ ರೀ. ನಮಗೆ ಯಾವ್ದು ಬರ್ಲಿತ್ತೀರಿ? ಕೊಸೆಕ್ ಜೀರೋ. 1 ಡಿವೈಡೆಡ್ ಬೈ ಜೀರೋ ಮೀನ್ಸ್ ನಾಟ್ ಡಿಫೈನ್ಡ್ ಅಲ್ರಿ? cosec 0 not defined. Cosec 30 2. Cosec 45 √2. Cosec 60 2 by cosec 90 cosec 91. Next sec theta 2 by √3. √2 2 not defined. Next tan दो काट करे ನೆನ್ಪಿಟ್ಕೋರಿ. ಇದು sec cos cosec sec sin. ಇದು ಯಾಕೆ ಹುಳುಗತ್ತರಿ? ಹುಳುತ್ತಲ್ರಿ ಯಾಕೋ? ಕಾಡ್ತೀರಿ ಎಲ್ಲರೂ ಟ್ಯಾನ್. ಟ್ಯಾನ್ ಜೀರೋ ಏನು? ಕಾಟ್ ಜೀರೋ ಏನಾಗ್ತರಿ? ನಾಟ್ ಡಿಫೈನ್ಡ್. ನೆಕ್ಸ್ಟ್ ಇದ್ರದ್ದು ವಿಲೋಮ √3 1 by √3 ಎಲ್ಲೈತ್ರಿ? 1.
1/0 ರೀ ಎಲ್ಲದ ರೀ tan 90 not defined ನಾಟ್ ಡಿಫೈನ್ಡ್ ಆಗ್ತದೆ ಅದು ಆಪ್ಷನ್ ಇಲ್ರದು ನಾಟ್ ಡಿಫೈನ್ಡ್ tan theta is equal to ನೋಡ tan theta is equal to 1 divided by cot theta 1 by cot 91 ಆಗ್ತದೆ ರೀ 1/0 ರೀ ಹಾ ರೀ 0 ತಗೊಂಡ್ರಿ ನಾಟ್ ಡಿಫೈನ್ಡ್ ನಮ್ರಿ tan theta is equal to not defined 1/0 ಇದು 0 ಆಗ್ತದೆ ನಾಟ್ cot 0 cot 90 ರೀ cot 90 0 ಆಗ್ತದೆ ರೀ ನೋಡ್ತೀನಿ cot theta is equal to 1 divided by tan theta one divided by cot 90 ಅಂದ್ರೆ ಎಷ್ಟು ಅದ ರೀ cot cos 0 1 sin 0 90 ಇಲ್ಲದೇನು ಇಲ್ಲಿ ನೋಡ್ರಿ cot 90 degree ರೀ cot 90 ಅಂದ್ರೆ cos 90 degree divided by sin 90 degree cos 90 ಅಂದ್ರೆ ಎಷ್ಟು ಅದ ರೀ 1 ಸಾರಿ 0 sin 90 ಅಂದ್ರೆ 1 0 by anything 0 0 ಮಾಡಿಲ್ಲೇನ್ರಿ ಈ ನಾಟ್ ಡಿಫೈನ್ಡ್ ಬಗ್ಗೆ ಟೆನ್ಷನ್ ತಗೋಬೇಡ್ರಿ ಮತ್ತ ಈ ನಾಟ್ ಡಿಫೈನ್ಡ್ ಬಗ್ಗೆ ಟೆನ್ಷನ್ ತಗೋಬೇಡ್ರಿ ನಾಟ್ ಡಿಫೈನ್ಡ್ ಅವಶ್ಯಕತೆ ಇಲ್ಲ ಬರ್ದ್ರಿ ಇದರಲ್ಲಿ ಹೆಚ್ಚು ಯಾವ್ದು ವಾಕ್ಯದಾಗ ಯಾವ್ದು ಕೇಳ್ತಕೊಂಡು ಟ್ಯಾನ್ ದಾಗ ಕೇಳ್ಕೊಂಡ್ರಿ ಜಾಸ್ತಿ ಬರ್ದ್ರಿ ಟ್ಯಾನ್ ಕಂಪಲ್ಸರಿ ಬರ್ಬೇಕ್ರಿ ಯಾಕಪ್ಪ ಅಂತಂದ್ರೆ ಅವನತ ಕೋನ ಉನ್ನತ ಕೋನದಲ್ಲಿ ಅತಿ ಹೆಚ್ಚು ಬಳಕೆ ಆಗೋದ್ರ ಅದೇ ರೀ ಹೌದ್ರಿ ಏನಂತ್ರಿ ಒಂದ್ಸಲ ಓದ್ ಬಿಡಮ್ರಿ ಫಾಸ್ಟ್ ಇವ್ 3 ಬ್ಯಾಟ್ ಹೊಡಿಬೇಕ್ರಿ ಹೀಗೆ sin 0 sin 30 sin 45 sin 60 sin 90 cos 0 cos 30 cos 45 cos 60 cos 90 tan 0 tan 30 tan 45 tan 60 tan 90 cos 45 tan 30 ಹಾ ರೀ sin 45 ರೀ 1/√2 ರೀ sin 45 1 by cos 45 tan 45 tan 30 1/√3 tan ಬರ್ತದೆ ಬರೀ ಏನ್ ಬರ್ತದೆ 1/√3 1 ಬರ್ತದೆ √3 ಒಂದೇ ಬರ್ತದೆ tan 45 ಅಂತೂ 1 ಆಯ್ತ್ರಿ ನಾಳೆಗೆ ಬರ್ತಾರೆ ಪಕ್ಕಾ ಉಳಿಸ್ಕೊರಿ ಇವ್ 3 ಬರ್ಬೇಕ್ರಿ ಕಂಪಲ್ಸರಿ ಬರ್ದ್ರಿ ಬರ್ದ್ರಿ ಲೆಕ್ಕ ಬರೀಮ್ರಿ ಒಂದೆರಡು ಬರ್ರಿ ನೋಡಮ್ ಲೆಕ್ಕ ರೀ
sin 30 degree plus cos 60 degree. Sin 30 degree plus cos 60 degree. 1/4 ರೀ. ಹಂಗೆ ಬರ್ತೀರಿ 1/4 ನೋಡ್ರಿ. ಹಾ ರೀ ಏನ್ರಿ? ಇಲ್ಲ ಕ್ಯೂರಿ 1/2 ಹಾಫ್ ಹಾಫ್ ಕೂಡ್ಸ್ರಿ ಅಷ್ಟ್ರಿ. ಬರ್ದ್ರಿ ಇಲ್ಲಿ ಹೇಳ್ರಿ ಲೆಕ್ಕನ ಬರೀತೀರಿ ಹಂಗೆ. ಕಾಸ್ ಹಾ sin 30 ಕಾಸ್ 60 ಐತ್ರಿ. 1 ಬತ್ರಿ ಹೆಂಗ್ ಬತ್ರಿ? ಛೇದಗಳು ಒಂದೇ ಆಗಿದ್ರೆ ಅಂಶವನ್ನ ಕೂಡಿಸ್ಬೇಕು, ನೆನ್ಪಿಟ್ಕೋರಿ. ಇವ್ರ ಯಾಕೆ √3/2 ಬರ್ದಿರಲ್ರಿ? ಅದೇನು π/2 ಬರ್ದ್ರಿ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ರೀ. cos 0 plus tan 45. cos 0 plus tan 45 2 ರೀ. cos 0 tan 45. ನೆಕ್ಸ್ಟ್ ರೀ cos 60 degree plus sec 60 degree. cos 60 degree plus sec 60 degree. sec 60 degree ಎಟ್ ಬತ್ರಿ? 5/2 ರೀ. ಬರೀತೀರಿ 9 ಸಾಕ್ರಿ? ಸಾಕ್ರಿ. ಇದೊಂದು ಬರ್ರಿ 5 ರೀ. 5/2 ಹಾ ರೀ. tan 60 plus sin 0. plus sin 0 ಹಾ ರೀ. √3 ರೀ. cos 0 tan 60. ಅದೊಂದು ಭಾಗಲಬ್ಧ ಸಂಖ್ಯೆ. ಯಾವ ಭಾಗಲಬ್ಧ ಸಂಖ್ಯೆ ರೀ? ಯಾಕ್ರಿ? √3 ಅಂದ್ರೆ ಯಾವ ಭಾಗಲಬ್ಧ ಸಂಖ್ಯೆ ಅದ ರೀ? ಯಾವ್ದು ಹೇಳ್ತೀನಿ ನೆನ್ಪಿರಲ್ರಿ, ನಾ ಸುಮ್ಮನೆ ಓನ್ ಆಗಿ ಹೇಳ್ತೀನಿ. ಅದ ಅಷ್ಟೇ ರೀ, ಅದು ಮಾಡಕ್ ಬರಲ್ರಿ. 1 plus √3. ಯಾವಾಗ್ಲೂ ನೆನ್ಪಿಟ್ಟು ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಏನಾಗಿರ್ತೀರಿ? ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ. 1 plus √3. ಅಷ್ಟೇ. ಯಾಕೆ ಒಂದು ಅಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಕೂಡಿಸಿ ಏನಾಗ್ತಾರೆ? ಏನ್ ಬರ್ತಾರೆ? ಈಗ 1 plus √2 ಅದ ಅನ್ಕೋರಿ. ಇದೊಂದು ಅಭಾಗಲಬ್ಧ ಸಂಖ್ಯೆ. ಯಾವ ಆಧಾರ ಮೇಲೆ ಹೇಳ್ತೀರಿ? ಆಲ್ವೇಸ್ ಅದು ಕರೆಕ್ಟ್ ರೀ. p/q ರೂಪದ್ರಿ. ಇಲ್ಲ, √2 ಬೆಲೆ ಏನಿರ್ತಾರೆ? 1 plus 1.1414 ಏನೋ ಸಮಥಿಂಗ್ ಅದಲ್ರಿ. ಇದಕ್ಕೂ ಕೂಡಿಸಿದಾಗ ಏನಾಗ್ತರಿ? 2.1414 ಅಂತ್ಯಗೊಳ್ಳದ ಪುನರಾವರ್ತನೆಗೊಳ್ಳದ ದಶಮಾಂಶ. ಫಸ್ಟ್ ಹೇಳಿದ್ರಿ, ಏನ್ ನೆನಪಿರ್ಬೇಕ್ರಿ ಅವೆಲ್ಲ. ಕರೆಕ್ಟ್ ಅಲ್ರಿ? ಅದಕ್ಕ ಅಭಾಗಲಬ್ಧ ಸಂಖ್ಯೆ ಬರೇ ಕಿಂಗ್ ರೂಟ್ ಬರ್ನ ಅಭಾಗಲಬ್ಧ ಸಂಖ್ಯೆ ಅಲ್ರಿ. ಅದಕ್ಕ ಅದ್ರ ದಶಮಾಂಶ ಏನಾಗಿರ್ಬೇಕ್ರಿ? ಅಂತ್ಯಗೊಳ್ಳದ ಪುನರಾವರ್ತನೆಗೊಳ್ಳದ. ರಿಪೀಟ್ನು ಆಗ್ಬಾರ್ದ್ರಿ, ಎಂಡ್ನು ಆಗ್ಬಾರ್ದು. ರೈಟ್ ರೀ? ಸಾಕ್ರಿ ಇದ್ರಾಗ? ಸಾಕಿಲ್ರಿ, ಇನ್ನೊಂದ್ ಎರಡು ಟಫ್ ಕ್ವಶನ್ ಇದ್ದು. ಬರೀರಿ.
ಸೈನ್ 30 ಡಿಗ್ರಿ ಮೈನಸ್ ಮೊದಲು ಪ್ಲಸ್ ಬರೀ ಕಾಸ್ 60 ಡಿಗ್ರಿ ಡಿವೈಡೆಡ್ ಬೈ tan 45 ಡಿಗ್ರಿ. ಒಂಬತ್ರಿ ಹೌದ್ರಿ ಹಾ ಹೇಳ್ತೀನಿ ರೀ, ನಾ ಬರ್ದಿಲ್ರಿ. ಹಾ 1/2 ನೋಡ್ರಿ ಇಲ್ಲಿ ನೋಡ್ರಿ. ಹಾ ಫಸ್ಟ್ ನೋಡ್ರಿ ಸೈನ್ 30 ಡಿಗ್ರಿ ಅಂದ್ರೆ ಎಷ್ಟ್ರಿ? ಇಲ್ಲ ನೋಡ್ರಿ 1/4 ರೀ. ಸೈನ್ 30 ಅಂದ್ರೆ ಎಷ್ಟು ಅದ್ರಿ? 1/2. ಅಲ್ಲಿ ಸೈನ್ 30 ಇದ್ದಲ್ಲಿ ಎಷ್ಟು ಬರ್ಬೇಕ್ರಿ? 1/2 ಬರ್ರಿ. ಪ್ಲಸ್ ಪ್ಲಸ್ ಅದ ರೀ, ಪ್ಲಸ್ ಕಾಸ್ 60 ಅಂದ್ರೆ ಎಷ್ಟು ಅದ ನೋಡ್ರಿ? 1/2 ಅದ ರೀ. 1/2 ಅದಲ್ರಿ ಅವ್ರಿ? 1/2 ಅದ ರೀ. ಹಾ ಇಲ್ಲಿ ನೋಡ್ರಿ ಕಾಸ್ 60 ಬೆಲೆ 1/2 ಡಿವೈಡೆಡ್ ಬೈ tan 45 ಅಂದ್ರೆ ಎಷ್ಟು ಅದ ರೀ? tan 45 ಅಂದ್ರೆ ಎಷ್ಟು ಅದ ರೀ? 1 ಅದ ರೀ. ಛೇದದಾಗ ಎಷ್ಟು ಬರ್ದಿರಿ? 1 ಆಯ್ತು. ಇಲ್ಲಿ ನೋಡ್ರಿ 1 + 2 ಇದು 1/2 ಪ್ಲಸ್ 1/2 ಇದು ಅರ್ಧ ಅದಲ್ರಿ, ಇದು ಅರ್ಧ ಅದ ರೀ. ಅರ್ಧ ಅರ್ಧ ಕೂಡ್ಸ್ರಿ ಎಷ್ಟು ಅದ ರೀ? 1. ಇಲ್ರಿ ನಂಗೆ ಹಂಗ ಅರ್ಧ ಗೊತ್ತಿಲ್ರಿ. ಅರ್ಧ ಗೊತ್ತಿಲ್ಲ ಅಂದ್ರೆ ತೋರಿಗಲ್ಲ ಸ ಎರಡರದು ಛೇದ ಏನದ ರೀ? ಒಂದೇ ಅದ ರೀ. ಒಂದೇ ಅದ್ರ ಅಂಶಗಳು ಏನ್ ಮಾಡ್ಬೇಕ್ರಿ? ಕೂಡಿಸ್ಬೇಕು. ಡಿವೈಡೆಡ್ ಬೈ ಏನದ ರೀ? 1 ಅದ. 1 + 1 ಕೂಡ್ಸ್ರಿ ಎಷ್ಟು ರೀ? 2 ಭಾಗಿಲೆ 2 ಹೋಲ್ ಡಿವೈಡೆಡ್ ಬೈ 1. 2 1 2 2 1 2 1 ಡಿವೈಡೆಡ್ ಬೈ 1 ಅಂತಂದ್ರೆ ಬೆಲೆ ಎಷ್ಟ್ರಿ? ಆಯ್ತ್ರಿ. ನೆಕ್ಸ್ಟ್ ಎರಡನೇ ಬರ್ಕೊಂಡ್ರಿ, ಬರ್ಕೊಡ್ರಿ. ಇಟ್ ಉದ್ದ ಬರಿಬೇಡ್ರಿ ಇದು. ಹಾ ರೀ, ನಿಮ್ಗೆ ಅರ್ಥ ಆಗಿತ್ತಂದ್ರೆ ಹಾಫ್ ಅಲ್ಲೇ ಕೂಡ್ಸಿ ಮಾಡಿ. ಇದು ಆಗ್ಯದ್ರಿ. ಹಾ ರೀ, ಆದವ್ರು ಖಾಲಿ ಕೂತಿರಿ ಅಂದ್ರೆ ಒಂದೇ ಲೆಕ್ಕಗೆ ಅರ್ಧ ಗಂಟೆ ಮಾಡತ್ತೀರಿ ದಮ್ರಿ. ಈ ಕೆಳಗಿದಾಯ್ತ್ರಿ. tan square 45 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 30 ಡಿಗ್ರಿ. ಖಾಲಿ ಕೂತಾರ್ರಿ. ಹಾ ರೀ, ಖಾಲಿ ಕೂತವ್ರಿಗೆ ಮಾಡ್ರಿ. ಇದು ನೋಡ್ರಿ, ಇದು ಹೇಳ್ತೀನಿ ರೀ, ಇದು ನಾ ಹೇಳ್ತೀನಿ ರೀ. ಇದು ಜರ ಅವ್ರಿಗೆ ಖಾಲಿ ಕೂತವ್ರಿಗೆ ವರ್ಕ್ ಕೊಡಂಬ್ರಿ. ಖಾಲಿ ಕೂತವ್ರು ಮತ್ತೆ ಹೇಳ್ತಾರೆ ನೋಡ್ರಿ. ಹಾ tan 60 ಅಂದ್ರೆ ಎಷ್ಟು ಅದ ರೀ? √3 ಅದ ರೀ. √3 tan 45 ಎಷ್ಟು ಅದ್ರ ಬೆಲೆ? +1 ಡಿವೈಡೆಡ್ ಬೈ ಕಾಸ್ 60 ಅಂದ್ರೆ ಎಷ್ಟು ಅದ ರೀ? 1/2 ಕರೆಕ್ಟ್ ರೀ. ಇದನ್ನ ಯಾವ ರೀತಿ ಬರಿಬೇಕು ನೋಡ್ರಿ? ಈಗ a ಡಿವೈಡೆಡ್ ಬೈ b ಅದ. a ಡಿವೈಡೆಡ್ ಬೈ b ಹೋಲ್ ಡಿವೈಡೆಡ್ ಬೈ c ಡಿವೈಡೆಡ್ ಬೈ d ರೂಪದಾಗ ಇತ್ತು.
ಹಿಂಗಿತ್ತಂದ್ರೆ ಫೋನ್ ಬರ್ತಾರೆ ಹಿಂಗ್ ಇಸ್ ಈಕ್ವಲ್ ಟು ಇದನ್ನ ಹೆಂಗ್ ಬರೀಬೇಕು ನೋಡ್ರಿ ಎ ಡಿವೈಡೆಡ್ ಬೈ ಬಿ ಹೋಲ್ ಡಿವೈಡೆಡ್ ಬೈ ಸಿ ಡಿವೈಡೆಡ್ ಬೈ ಡಿ ಈ ರೂಪದಾಗ ಇತ್ತಪ್ಪ ಅಂತಂದ್ರೆ ಏನ್ ಬರೀಬೇಕ್ರಿ ಅದು ಎ ಡಿವೈಡೆಡ್ ಬೈ ಬಿ ಇಂಟು ಡಿ ಡಿವೈಡೆಡ್ ಬೈ ಸಿ ಇದ್ರಿಗೆ ರೂಟ್ 3 ಪ್ಲಸ್ 1 ಡಿವೈಡೆಡ್ ಬೈ ಏನು ಇಲ್ಲ ಅಂದ್ರೆ ಏನ್ ಇರ್ತಾರೆ 1 ಇರ್ತಾರೆ ಹೋಲ್ ಡಿವೈಡೆಡ್ ಬೈ ಏನಂದ್ರೆ 1 ಡಿವೈಡೆಡ್ ಬೈ 2 ಅದ ಕರೆಕ್ಟ್ ರೀ ಇದು ಹೆಂಗ್ ಬರೀ ನೋಡ್ರಿ ರೂಟ್ 3 ಪ್ಲಸ್ 1 ಇಂಟು 2 ಡಿವೈಡೆಡ್ ಬೈ 1 ಇದು ಗುಣಾಕಾರ ಮಾಡ್ರಿ ರೂಟ್ 3 ಪ್ಲಸ್ 1 ಗೊತ್ತೈತ್ರಿ ಹಿಂಗಿತ್ತಪ್ಪ ಅಂತಂದ್ರೆ ಎ ಡಿವೈಡೆಡ್ ಬೈ ಬಿ ಹೋಲ್ ಡಿವೈಡೆಡ್ ಬೈ ಸಿ ಡಿವೈಡೆಡ್ ಬೈ ಡಿ ಇತ್ತಂದ್ರೆ ಯಾವ ರೂಪದಲ್ಲಿ ಬರೀಬೇಕ್ರಿ ಎ ಡಿವೈಡೆಡ್ ಬೈ ಬಿ ಇಂಟು ಡಿ ಡಿವೈಡೆಡ್ ಬೈ ಸಿ ಇವು ಎ ಬಿ ಸಿ ಡಿ ಅಂತಂದ್ರೆ ಇಂಗ್ಲಿಷ್ ಅಕ್ಷರಗಳಲ್ರಿ ಗಣಿತ ಇದು ಸಂಖ್ಯೆಗಳಂತ ತಿಳ್ಕೊಬೇಕು ಮತ್ ಇಂಗ್ಲಿಷ್ ಅಕ್ಷರಗಳು ಹಿಂಗ ಮತ್ ಅಲ್ಲಿ ಇಂಗ್ಲಿಷ್ ಬಂದಿಲ್ಲನ್ರಿ ಏನೂ ಬಂದಿಲ್ಲ ಬಿನೂ ಬಂದಿಲ್ರಿ ಅಂದ್ರೆ ಮುಗಿತು ಈಜಿ ಅದಲ್ರಿ ತ್ರಿಕೋನಮಿತಿ ಟ್ರಿಗ್ನೋಮೆಟ್ರಿ ಪೂರ್ತಿನೇ ಈಜಿ ಇದ್ರಿ ತ್ರಿಕೋನಮಿತಿ ಇವು ಯಾವಾಗ ಸುಧಾರಿಸ್ತಾವ ಅಂತಂದ್ರೆ ಕಿದು ಬರ್ಬೇಕ್ರಿ ಕಿದು ಬರ್ತದ ಸುಧಾರಿಸ್ತದ ಅದು ಇದು ರೀ ಇದೇ ಇದು ಇದ್ದಿದೆ ಇದಾಗ ಇಲ್ಲಿ ನೋಡ್ರಿ ಈಗ ಇಲ್ಲಿ ಏನಂದ್ರಿ ಟ್ಯಾನ್ 60 ಅದ ರೀ ಟ್ಯಾನ್ 60 ಬೆಲೆ ಎಷ್ಟು ಅದ ರೀ ಇದೆ ಕೂಡ್ಸೋದ್ ಕಡೆ ಬರ್ಬೇಕ್ರಿ ಇಲ್ಲಿ ಭಿನ್ನರಾಶಿ ಒಟ್ ನಿಮ್ಗೆ ಅನಾಮತ್ ತುತ್ ಮಾಡಿ ಇಡ್ಬೇಕ್ರಿ ಒಟ್ ಹೈರಾಣ ಬಾರ್ದು ನೀವು ಕಲಿ ಕೂತರ್ ಮಾಡಿದ್ರಿ ಏಟ್ ಬತ್ರಿ ಒಂದೇದು ಏಟ್ ಬತ್ರಿ 3/4 ಬತ್ರಿ tan 45 1 tan 45 1 minus 1/4 is equal to 3/4 ಇದು ರೀ ರೂಟ್ 2 minus 1 ಹಿಂಗ್ ಬತ್ರಿ ಇಲ್ಲೇ ಬಂತ್ರಿ ಹಿಂಗ್ ಬತ್ರಿ ಹಿಂಗ್ ಬರ್ತಂದ್ರೆ ಛೇದದಾಗ ಯಾವಾಗ ಬಿ ರೂಟ್ದಾಗ ಇಡಬಾರ್ದ್ರಿ ಹೇಳ್ತೀನಿ ಮುಂದೆ ಹೇಳ್ತೀನಿ ಛೇದದಾಗ ಇಲ್ಲಿ ಬಂದಲ್ರಿ ರೂಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳುವಂತ ಛೇದ ಅಕರಣೀಕರಿಸದಂತಾರೆ ಇದನ್ನ ಏನ್ ಮಾಡ್ಬೇಕು ಇದು ಮೈನಸ್ ಇತ್ತಂದ್ರೆ 2 ರೂಟ್ 2 ಪ್ಲಸ್ 1 ಡಿವೈಡೆಡ್ ಬೈ 2 ರೂಟ್ 2 ಪ್ಲಸ್ 1 ಲಿಂದ ಮಾಡಿದ್ವಿ ಮಾಡಿ ಇದು ಕೆಡ್ಸಲ್ರಿ ಇದು ಮಾಡ್ರಿ ಎರಡು ಮಾಡ್ರಿ ಇದು ಆಯ್ತ್ರಿ ಇದು ಬರ್ಕೊಂಡ್ರಿ ಒಂದೇ ನೋಡಿ tan 45 ಅಂದ್ರೆ ಎಷ್ಟು ಅದ ರೀ 1 ಅದ ಕರೆಕ್ಟ್ ರೀ 1 ಅದ tan 45 1 ಅದ ಇದ್ರ ಸ್ಕ್ವೇರ್ ಅದ ರೀ ಅಂದ್ರೆ ಏನ್ ಮಾಡ್ಬೇಕ್ರಿ ಸ್ಕ್ವೇರ್ ಮೈನಸ್ sin 30 ಅಂದ್ರೆ ಎಷ್ಟು ಅದ ರೀ 1/2 ಅದ ಸ್ಕ್ವೇರ್ ಅದ ಸ್ಕ್ವೇರ್ 1 ವರ್ಗ ರೀ 1 ಮೈನಸ್ 1 ವರ್ಗ 1 2 ವರ್ಗ 4 ಏನಿಲ್ಲ ಕೆಳಗೆ ಏನಿರ್ತರಿ 1 1 ಮತ್ತು 4 ಲಸ ಎಷ್ಟು ಬರ್ತರಿ 4 4 ಗುಣಾಕಾರ ಮಾಡ್ರಿ ಇದಕ್ಕ 4 ಗುಣಾಕಾರ ಇದಕ್ಕ 1 ಗುಣಾಕಾರ 4 ಒಂದ್ಲೆ 4 ಮೈನಸ್ 1 ಒಂದ್ಲೆ 1 ಇಸ್ ಈಕ್ವಲ್ ರೀ 4 ದಾಗ 1 ಕಳೆದ್ರೆ ಎಷ್ಟು ರೀ 3 3 ಭಾಗ್ಲೆ 4 ಅರ್ಥ ಐತ್ರಿ ಸೆಕೆಂಡ್ ಒನ್ ಬರ್ಕೋರಿ ನಡೀತಾರೆ ಏನ್ ಎಲ್ಲೇ ಇರ್ಲಕ್ರಿ ಬರ್ಕೋರಿ ಬರೆಯೋದಾಗ ಹೇಳ್ತಿದ್ರಿ ಜಾಗ ಚಾಲಲ್ರಿ ಮತ್ ನೀವು ಖಾಲಿ ಕೂತ್ರಿ ಬರೀರಿ sin 60 ಪ್ಲಸ್ ಇವ್ರು ಅವ್ರದ್ದು ಈಸಿ ಇದಾರೆ ಯಾವ ಬರಿಬೇಡಿ ಪ್ಲಸ್ tan 45 ಮಾಡ್ರಿ ಇದಾಯ್ತ್ರಿ ಬರ್ಕೊಂಡ್ರಿ ಏನಂತರಿ ಹೇಳ್ಬೇಡ ಟ್ಯಾನ್ ಕ್ಲಾಸ್ ಅದು ಸಾಕ್ರಿ 4:30 ಆಗ್ಯದ ಏನ್ ಸೈನ್ ಕಾಸ್ ಅನ್ಕೋತೀರಿ ಹಾ ನೋಡ್ರಿ sin 30 ಡಿಗ್ರಿ ಅಂದ್ರೆ ಎಷ್ಟ್ರಿ
1/2 ಪ್ಲಸ್ ಕಾಸ್ 60 ಅಂತಂದ್ರೆ ಎಷ್ಟ್ರಿ 1/2 ಡಿವೈಡೆಡ್ ಬೈ ಕೊಸೆಕ್ 30 ಅಂತಂದ್ರೆ ಎಷ್ಟ್ರಿ 2 ಮೈನಸ್ ಕಾಸ್ 45 ಅಂದ್ರೆ 1/√2 ಸರಿ ರೀ. ಈಗ is equal to 1/2 plus 1/2 ಕೂಡ್ಸ್ರಿ ಎಷ್ಟ್ರಿ ಗೊತ್ತಾಗ್ತದೆ ಬರೀಲ್ರಿ ಡೈರೆಕ್ಟ್ ಬರೀಲ್ರಿ ಮತ್ತೆ ಆಮೇಲೆ ಹೊರಗೆ ಹೊಡೆದ್ರಿ ಅಂದ್ರೆ 1/2 ಇಲ್ಲ ಏನಾಗ್ತದೆ ನೋಡ್ರಿ ಏನಿಲ್ಲ ಕೆಳಗೆ 1 ಇರ್ತದ್ರಿ 1 ಮತ್ತು ರೂಟ್ ಎರಡರ ಲಾಸ್ ಏನ್ ಬರ್ತಾರೆ ರೂಟ್ 4 ಗುಣಾಕಾರ ಮಾಡ್ರಿ 2√2 ಮೈನಸ್ 1 ಹೇಳಿದ್ರೆ ನಿಮ್ಗೆ ನಾ ಇದು a ಡಿವೈಡೆಡ್ ಬೈ b ಹೋಲ್ ಡಿವೈಡೆಡ್ ಬೈ c ಡಿವೈಡೆಡ್ ಬೈ d is equal to a divided by b into d divided by ಏನೆಲ್ಲ ಕೆಳಗೆ 1 divided by 1 ಇರ್ತಲ್ರಿ 1 divided by 1 into 2 divided by 2√2 minus 1 ಹೌದ್ರಿ √2 ಕಿಲ್ರಿ ಇಲ್ಲಿ √2 divided by 2√2 minus 1 ಇದನ್ನ ಛೇದವನ್ನು ಅಕರ್ಣೀಕರಿಸಿದಾಗ ಏನಾಗ್ತದೆ ನೋಡ್ರಿ √2 plus 1 divided by 2√2 plus 1 ಮಲ್ಟಿಪ್ಲೈ ಮಾಡ್ರಿ 2 into √4 ಆಗ್ತದೆ 2 into √4 plus 1 into √2 1 ಇದು ರೀ a minus b into a plus b is equal to a square minus b square ಅದರಿ ಫಾರ್ಮುಲಾ a square minus b square is equal to a plus b into a minus b 2√2 whole square minus 1 square is equal to ಇದು ಎಷ್ಟಾಗ್ತದೆ √4 ಬೆಲೆ 2 ಐತ್ರಿ 2 2 4 plus √2 divided by 2 ವರ್ಗ 4 into 2 minus 1 4 plus √2 divided by 7 4 2 8 minus 1 ಗೊತ್ತಾಯ್ತ್ರಿ ಹಾ ರೀ ಇದು ಇದು ಹೊರಗುಣ ಇದು ಇದ್ರ ಕೆಳಗೆ ಒಂದ್ ಹಚ್ಚ ಹಾ ಒಂದ್ ರೈಟ್ ರೀ ಈಗ ಇದ್ರ ಕೆಳಗೆ ಛೇದದಾಗ 2 ಅದ ರೀ ಇದ್ರ ಛೇದ ಕೆಳಗೆ 1 ಅದ ಇದ್ರ ಛೇದನು 2 ಆಗ್ಬೇಕಂದ್ರೆ ಇದಕ್ಕೆ ಅಂಶಕ್ಕೆ ಎಷ್ಟಲೆ ಗುಣಾಕಾರ ಮಾಡ್ಬೇಕ್ರಿ 2 ಗುಣಾಕಾರ ಇದು ಏನಿರ್ತಲ್ಲ ಅದು ಕ್ರಾಸ್ ಮಾಡಿ ಇದು ಓರೆ ಗುಣಾಕಾರ ಮಾಡ್ಬೇಕ್ರಿ ಈ ಛೇದದಂದು ಈ ಛೇದದಂದು ಇದಕ್ಕೆ ಅದು ಏನಾಕಿರ್ಲಾಗ್ರಿ ರೂಟ್ನಾಗ್ರಿ ಈಗ ಇದಕ್ಕ 1 ಗುಣಾಕಾರ ಇದ್ರ ಛೇದ ಎಷ್ಟದ್ರಿ 1 ಅದ ಇದಕ್ಕೆ 1 ಗುಣಾಕಾರ ಮಾಡ್ಬೇಕು ಇದಕ್ಕ 2 1 √3 √3 1 √3 ಹಾ ರೀ ಇದು 1 ರೀ ಇದಕ್ಕೆ 1 ಕ್ರಲೆ ಹಾ 1 ರಲ್ಲಿ ಇದಕ್ಕೆ 2 ಕರೆಕ್ಟ್ ಇರೋದು ನೀವು ಮಾಡಿದ್ದು ಇದು 1 ಗುಣಾಕಾರ ಮಾಡ್ತೀರಿ 1 ಇಂಟು ಇದು ಅಂಶಕ್ಕೆ ಹಾ 1 2 2 ಆಯ್ತ್ರಿ ಇದು 1 ಇಂಟು √3 ಅಂದ್ರೆ √3 ಹಾ √3 ಇದು ಇಷ್ಟೇ ಆನ್ಸರ್ ಬರದ್ರಿ ಬಂದಾರಿ ಇದು ನೆಕ್ಸ್ಟ್ ಕ್ಲಾಸ್ ಬಂದಾರೇನ್ರಿ ಯಾರದಾರಿ ಕನ್ನಡ ರೀ ಬಂದಿಲ್ಲಲ್ರಿ ನಾ ಒಂದೇ ಸಲ ರೀ ಇನ್ನೊಂದ್ಸಲ ಹೇಳ್ರಿ ಬಂದಾರಿ ತೆಗೇನ್ರಿ ಮತ್ತೊಮ್ಮೆ ಹೇಳ್ತೀನಿ ತೋರಿ ಒಟ್ಟ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಪ್ಲೇಪ್ ಇದನ್ನು ಪರ್ಫೆಕ್ಟ್ ಇರ್ಬೇಕ್ರಿ ಏನಂತಾರೆ ಮ್ಯಾಥ್ಸ್ ಬಾಳ ಈಸಿ ರೀ ರೈಟ್ ರೀ ಅರ್ಥ ಆಗತ್ತನ ಬಿಡ್ಬೇಡ್ರಿ ನಂಗೆ sin 30 ಅಂದ್ರೆ ಎಷ್ಟು ಬೆಲೆ ರೀ ಖಾಲಿ ಕೂತವ್ರಿ ಕೂತಿಲ್ರಿ ಖಾಲಿ ಕೂತಿಲ್ರಿ ಹಾ ರೀ ಇದು ತಿಳಿಸ್ತಾರೆ ನೀವು sin 30 degree plus cos 60 degree plus tan 45 degree ಹಾ ಇಲ್ಲದ ನೋಡ್ರಿಪ್ಪ ಇದೇ ಹುಡ್ಕಾಡತ್ತೆ ನಾನು ಪ್ಲಸ್ 4 sec square 30 degree ಹಾ ಇದೆ ಬೇರೆ ಇದೆ ಮೈನಸ್
tan square 45 degree divided by 5 cos square 60 degree plus 4 sec ಇವು ಎರಡು ಮಾಡಿ ಇಲ್ಲಿ ನೋಡಿ sin 30 degree ಅಂದ್ರೆ ಎಷ್ಟು ಅದರಿ ಅದು ಬರ್ಕೋತೀರಿ ಅದು ಇದು ಅರ್ಥ ಆದ್ರೆ ಅವು ಬರ್ತಾವ್ರಿ sin 30 ಅಂದ್ರೆ ಎಷ್ಟು 1 divided by 2 ಪ್ಲಸ್ ಚಿಹ್ನೆ ಇದೆ ಪ್ಲಸ್ ರೈಟ್ ರೀ cos 60 ಅಂದ್ರೂ 1 divided by 2 ಅದ ಕರೆಕ್ಟ್ ರೀ ಇದೇನು ಇದು ಡಿವೈಡೆಡ್ ಬೈ ಅದ ಡಿವೈಡೆಡ್ ಬೈ cosec 30 degree ಅಂದ್ರೆ ಎಷ್ಟು ರೀ 2 ಚಿಹ್ನೆ ಮೈನಸ್ ಅದ ಮೈನಸ್ cos 45 ಅಂತಂದ್ರೆ ಎಷ್ಟು ಅದ ರೀ 1 by root 2 ಕರೆಕ್ಟ್ ರೀ ಈಸ್ ಮ್ಯಾಲ್ ನೋಡ್ರಿ ಅಂಶದಾಗ ಮತ್ತೆ ಇದು ಛೇದದ ಈ ಅಂಶದಲ್ಲಿ ಭಿನ್ನರಾಶಿ ಒಂದ ಇಲ್ಲೊಂದು ಭಿನ್ನರಾಶಿ ಎರಡರದು ಛೇದ ಏನದ ರೀ ಒಂದೇ ಅದ ಎರಡರದು ಛೇದ ಒಂದೇ ಅದ್ರ ಲಸ ಏನ್ ಬರುತ್ತೆ ಅದೇ ಸಂಖ್ಯೆ ಬರುತ್ತೆ ಕರೆಕ್ಟ್ ರೀ ಎರಡು ಮತ್ತೆ ಎರಡರ ಲಸ ಏನ್ ಬರುತ್ತೆ ಎರಡೇ ಬರುತ್ತೆ ಇದಕ್ಕ ಒಂದರಲ್ಲೇ ಗುಣಾಕಾರ ಮಾಡ್ರಿ ಇದಕ್ಕೂ ಒಂದರಲ್ಲೇ ಗುಣಾಕಾರ ಮಾಡ್ರಿ ಗೊತ್ತಲ್ಲತ್ತರಿ ಇಲ್ಲಪ್ಪ ಅಂತ ಇಲ್ಲಿ ಏನದ ರೀ ಇದ್ರದ್ದು ಭಿನ್ನ ಇದ್ರ ಛೇದ ಇದಕ್ ಗುಣಾಕಾರ ಮಾಡ್ರಿ ಇದ್ರ ಛೇದ ಇದಕ್ ಗುಣಾಕಾರ ಮಾಡ್ರಿ ಎರಡು ಒಂದ್ಲೆ ಎರಡು ಪ್ಲಸ್ ಎರಡು ಒಂದ್ಲೆ ಎರಡು ಇದು ಡಬಲ್ ಐತ್ರಿ ಮತ್ತೆ ಡಬಲ್ ಒಂದು ಪ್ಲಸ್ ಒಂದು ಎರಡದು ಇದು ಛೇದನು ಎರಡದ ಇದ್ರ ಛೇದನು ಎರಡದ ಅಂದ್ರೆ ಎಷ್ಟು ಗುಣಾಕಾರ ಮಾಡ್ಬೇಕು ಒಂದರಲ್ಲ ಗುಣಾಕಾರ ಮಾಡ್ಬೇಕು ಐತ್ರಿ ಒಂದ್ ಒಂದ್ಲೆ ಒಂದ್ ಪ್ಲಸ್ ಒಂದ್ ಒಂದ್ಲೆ ಒಂದ್ ಒಂದು ಪ್ಲಸ್ ಒಂದ್ ಕೂಡ್ಸ್ರೆ ಎಷ್ಟೈತ್ರಿ ಎರಡು ಬಾಗಿಲೆ ಎರಡು ಡಿವೈಡೆಡ್ ಬೈ ಅದ್ರಿ ಇದು ಎರಡು ಮೈನಸ್ ಒನ್ ಡಿವೈಡೆಡ್ ಬೈ ರೂಟ್ ಟು ಇಂತ ರೂಟ್ ಸಂಖ್ಯೆ ಬರ್ತಂದ್ರೆ ಈ ಪೂರ್ಣ ಸಂಖ್ಯೆದ ಕಳಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಪೂರ್ಣ ಸಂಖ್ಯೆ ಅದ ರೀ ಇದು ಒಂದ್ ಪ್ಲಸ್ ಮೈನಸ್ ಏನ್ ಬರ್ತಂದ್ರು ಇಂತ ರೂಟ್ ಸಂಖ್ಯೆ ಬರ್ತಂದ್ರೆ ಏನ್ ಮಾಡಕ್ ಬರಲ್ರಿ ಕೂಡ್ಸಕ್ನು ಬರಲ್ಲ ಕಳಲಿಕ್ನು ಬರಲ್ಲ ಇದು ಆಸ್ ಇಟ್ ಇಸ್ ಇಟ್ಟಿವಿ ಡಿವೈಡೆಡ್ ಬೈ 2 ಮೈನಸ್ 1 ಬೈ ರೂಟ್ ಟು ಇದು ಎರಡೊಂದೇ ಎರಡು ಎರಡೊಂದೇ ಎರಡು ಏನ್ ಉಳಿತ್ರಿ ಮ್ಯಾಗ 1 ಡಿವೈಡೆಡ್ ಬೈ ಈ ಇದ್ರ ಕೆಳಗೆ ಏನೆಲ್ಲ 1 ಇರ್ತದ್ರಿ 1 ಇತ್ತಪ್ಪ ಅಂತಂದ್ರೆ ಏನ್ ಬರ್ತೀರಿ ಒಂದು ಮತ್ತೆ ರೂಟ್ ಎರಡಲ್ಲ ಸಹ ರೂಟ್ ಎರಡು ಬರ್ತದೆ ರೂಟ್ ಎರಡು ಬತ್ತೆ ಇದು ರೂಟ್ ಎರಡ್ಲೆ ಗುಣಾಕಾರ ಮಾಡ್ಬೇಕ್ರಿ ಇದಕ್ಕ ಒಂದರಲ್ಲೇ ಗುಣಾಕಾರ ಮಾಡಿ ಯಾಕಪ್ಪ ಅಂದ್ರೆ ಇದ್ರ ಛೇದ ಒಂದ್ ಅದ ನಮ್ಗೆ ಎಷ್ಟ ಆಗ್ಬೇಕು ಅದ್ರ ಛೇದ ರೂಟ್ ಎರಡು ಅದಕ್ಕೆ ಅಂಶಕ್ಕೆ ಏನ್ ಮಾಡ್ತೀವಿ 2 ಇಂಟು ರೂಟ್ ಮೈನಸ್ 1 ಇಂಟು 1 ಈಗ ಇದನ್ನ ಎ ಡಿವೈಡೆಡ್ ಬೈ ಬಿ ಹೋಲ್ ಡಿವೈಡೆಡ್ ಬೈ ಸಿ ಡಿವೈಡೆಡ್ ಬೈ ಡಿ ಅಂತ ಹೇಳಿ ಇದನ್ನ ಏನ್ ಮಾಡ್ರಿ ತಲೆ ಕೆಳಗ ಕಾಲ್ ಮ್ಯಾಗ ರೂಟ್ 2 ಡಿವೈಡೆಡ್ ಬೈ 2 ರೂಟ್ 2 ಮೈನಸ್ 1 ಅಂತ ಬಂತ್ರಿ ಛೇದದ ಯಾವಾಗಲೂ ಇಂತ ಅಭಾಗಲಬ್ಧ ಸಂಖ್ಯೆ ಇಡಬಾರ್ದು ಅದ್ರ ಸಲುವಾಗಿ ಇದನ್ನ ಏನ್ ಮಾಡ್ತೀವಿ ಛೇದವನ್ನ ಅಕರ್ಣೀಕರಿಸೋಣ ಛೇದ ಅಕರ್ಣೀಕರಿಸಬೇಕಾದ್ರೆ ಇಲ್ಲಿ ಇರ್ತಕ್ಕಂತ ಸಂಖ್ಯೆ ಇದೇನಂದ್ರೆ 2 ರೂಟ್ 2 ಮೈನಸ್ 1 ಅದ ಇದು ಮೈನಸ್ ಇದ್ದು ಏನ್ ಮಾಡ್ಬೇಕ್ರಿ ಪ್ಲಸ್ ಮಾಡ್ಕೊಂಡು ಅಂಶ ಮತ್ತು ಛೇದ ಗುಣಾಕಾರ ಮಾಡ್ಬೇಕು 2 ರೂಟ್ 2 ಪ್ಲಸ್ 1 ಡಿವೈಡೆಡ್ ಬೈ 2 ರೂಟ್ 2 ಪ್ಲಸ್ 1 ಯಾಕಪ್ಪ ಅಂತಂದ್ರೆ ಎರಡು ಛೇದ ಹೊಡೆದ್ರೆ ಏನಾಗ್ತದೆ ಇದಿಷ್ಟು ಉಳಿತದೆ ಗಣಿತದಲ್ಲಿ ಬದಲಾವಣೆ ಮಾಡ್ಕೋಬೇಕ್ರಿ ಬದಲಾವಣೆ ಯಾವ ರೀತಿ ಮಾಡ್ಕೋಬೇಕಪ್ಪ ಅಂತಂದ್ರೆ ಆ ಇರ್ತಕ್ಕಂಥ ಸಂಖ್ಯೆ ಏನೋ ವ್ಯತ್ಯಾಸ ಆಗ್ಬಾರ್ದು ಗೊತ್ತಲ್ಲತ್ತರಿ ಆ ಇರ್ತಕ್ಕಂಥ ಸಂಖ್ಯೆಗೆ ಏನಾದ್ರೂ ವ್ಯತ್ಯಾಸ ಆಗ್ತೇನ್ರಿ ಇಲ್ಲಿ ಇದು ಕ್ಯಾನ್ಸಲ್ ಆದ್ರೆ ಎಷ್ಟು ಆಗ್ತಾರೆ 1 ಬರ್ತಾರೆ 1 ಬರ್ತಂದ್ರೆ ಇದು ಗುಣಾಕಾರ ಮಾಡ್ರೆ ಎಷ್ಟು ಬರ್ತಾರೆ ಇದೇ ಸಂಖ್ಯೆ ಬರ್ತಲ್ರಿ ಒಂದ್ ವೇಳೆ ನಾ ಇದು ಮೈನಸ್ ಮಾಡ್ಕೊಂಡ ಇದು ಮೈನಸ್ ಇದು ಪ್ಲಸ್ ಐತಂದ್ರೆ ಕ್ಯಾನ್ಸಲ್ ಆಗಲ್ಲ ಐತ್ರಿ ಏನಾಯ್ತ್ರಿ ನೋಡ್ರಿ ಇದು ರೂಟ್ 2 ಲಿಂತ ಇದು ಪೂರ್ಣ ಸಂಖ್ಯೆಯನ್ನ ಗುಣಾಕಾರ ಮಾಡ್ರಿ ರೂಟ್ 2 ಲಿಂತ ಎಷ್ಟನ್ನ ಅಂಶದಲ್ಲಿ ಇರ್ತಕ್ಕಂಥದ ಈ ಪೂರ್ಣ ಸಂಖ್ಯೆನ ರೂಟ್ 2 ಇಂಟು ಏನದ ಇದು 2 ರೂಟ್ 2 ಪ್ಲಸ್ 1 ಡಿವೈಡೆಡ್ ಬೈ ಇದು ನೋಡ್ರಿ ಈಗ ಎ ಮೈನಸ್ ಬಿ ಅದರಿ ಇದು ಏನದರಿ ಎ ಪ್ಲಸ್ ಬಿ ಎ ಅಂತಂದ್ರೆ ಎಷ್ಟು ಅದರಿ 2 ರೂಟ್ 2 ಅದರಿ ಕರೆಕ್ಟ್ ರೀ ಬಿ ಅಂತಂದ್ರೆ ಎಷ್ಟು ಅದರಿ 1 ಅದರಿ 1 ಅದರಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಏನಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಆಲ್ವೇಸ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತಂದ್ರೆ ಎ ಅಂತಂದ್ರೆ ಎಷ್ಟು ಅದರಿ 2 ರೂಟ್ 2 ಹೋಲ್ ಸ್ಕ್ವೇರ್ ಕರೆಕ್ಟ್ ರೀ ಮೈನಸ್ 1 ಸ್ಕ್ವೇರ್ ಈ ರೂಟ್ 2 ಲಿಂತ ಇದಕ್ಕೆ ಗುಣಾಕಾರ ಮಾಡ್ರಿ ಏನಾಗ್ತರಿ ಇಲ್ಲಿ ಮಾಡ್ರಿ ರೂಟ್ ಒಳಗಿನ ಸಂಖ್ಯೆ ಗುಣಾಕಾರ ಆಗ್ತಾವ್ರಿ ಬೇರೆ ಬೇರೆ ಸಂಖ್ಯೆ ಆಗಲ್ಲ ರೂಟ್ 2 ಇಂಟು ರೂಟ್ 2 2 ರೂಟ್ 4 ಪ್ಲಸ್ 1 ಇಂಟು ರೂಟ್ 2 ರೂಟ್ 2 ಒಂದರಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದಾಗ ಅದೇ ಸಂಖ್ಯೆ ಬರ್ತದೆ ನೋಡ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ 2 ಸ್ಕ್ವೇರ್ ಇಂಟು ರೂಟ್ 2 ಸ್ಕ್ವೇರ್ ಅಂತಂದ್ರೆ ಏನಾಗ್ತದೆ ಇದು ಸ್ಕ್ವೇರ್ ರೂಟ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ನೆಕ್ಸ್ಟ್ ಮೈನಸ್ 1 ಇಸ್ ಈಕ್ವಲ್ ಟು
ಇಲ್ಲಿ ರೂಟ್ 4ರ ಬೆಲೆ ಎಷ್ಟು 2 2 ಎಡ್ಲೆ 4 4 ಪ್ಲಸ್ ರೂಟ್ 2 ಭಾಗಿಲೆ ಇಲ್ಲೇನು ಉಳಿತ್ರಿ 4 ಇಲ್ಲ 2 ಉಳಿದ್ರಿ 4 ಎಡ್ಲೆ 8 ಮೈನಸ್ 1 ಇಸ್ ಈಕ್ವಲ್ ಟು 4 ಪ್ಲಸ್ ರೂಟ್ 2 8ರದ 1 ಕಳೆದ್ರೆ ಎಷ್ಟ್ರಿ ಗೊತ್ತೈತ್ರಿ ಭಿನ್ನ ರಾಶಿ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಅವೆಲ್ಲ ಬರ್ಬೇಕ್ರಿ ಅವ್ ಅಂದ್ರೆ ಗೊತ್ತಿಲ್ರಿ ಹಂಗ ಬರ್ತೀವಿ ಕರೆಕ್ಟ್ ರೀ ಎಸ್ಟಿಆರ್ ನೀವು ಇಟ್ರ ಬಗ್ಗೆ ಟೆನ್ಷನ್ ತಗೊಳ್ತೀರಿ ನೀವು ಅಟ್ಟೆ ರೀ sin 30 ಪ್ಲಸ್ cos 30 ಬಂದಿಲ್ಲಲ್ರಿ ನಾ ನಡೀತಲ್ರಿ ನಾ ನೋಡ್ರಿ ಎಲ್ಲ ಹೋಗಲೈತ್ರಿ ಅವ್ ಮಾಡಿದ್ರಿ ಕೂತವ್ರಿ ಹೌದು sin 30 1/2 plus cos 30 1/2 1/2 ಅಂದ್ಬಿಟ್ಟು ಹಾ ರೀ ಬರೀ ಹಾ ರೀ ಹಾ ರೀ ಹಾ ರೀ ಹಾ ನೀವು ಬರ್ರಿ cosec 45 degree plus cosec 45 degree plus sec 45 degree 45 45 degree ಹಾ ಸೇಮ್ ಮತ್ತೇನ್ ಡೌಟ್ ಅದ್ರಿ ಇದ್ರಾಗ ಏನಿಲ್ರಿ ನೆಕ್ಸ್ಟ್ ಸ್ಲೈಡ್ ರೀ ಯಾವ್ದ್ರಿ ಮುಂದಿನ ಅದು ದೊಡ್ಡದು ಒಮ್ಮೆ ಸುಮ್ಮ ಹಾಕಿನ್ರಿ ಅವ್ರು ಖಾಲಿ ಕೂತಿರ್ತ ಅದು ನೋಡಿ ಇದು ಹುಡ್ಕೋಬೇಡ್ರಿ ಅವು ಮಾಡಿಸ್ತೀನಿ ಎಲ್ಲ ಇವು ಪ್ರಾಕ್ಟೀಸ್ ಮಾಡ್ರಿ ಮೊದಲು ಇವು ಎಲ್ಲ ಬರ್ದಿನಿ ಸಣ್ಣ ಸಿಂಗಲ್ ಒಂದೊಂದ್ ಬರ್ದಿನಿ ನೋಡ್ರಿ tan 45 ಬಾಯ್ಲೆ ಹೇಳಿ ನೋಡ್ರಿ ಹಾ ರೀ ಸ್ಕ್ವೇರ್ ಮಾಡಿದ್ರಿ ರೈಟ್ ರೀ ಹಾ ರೀ ಹಾ ರೀ ರೈಟ್ ರೂಟ್ 3 ಇಂಟು ಸ್ಕ್ವೇರ್ ಮಾಡೋದು ರೂಟ್ 2 ಕ್ಯಾನ್ಸಲ್ ಆಗ್ತಾರೆ ಬರೀ 3 ಹೋಯ್ತು ಹಾ ಕೂಡಿಸ್ರಿ 2 ರೂಟ್ 2 ರೀ 2 ರೂಟ್ 2 ಹಂಗಲ್ರಿ ಬರೇ ರೂಟ್ ಆಗಿಂದ ಕೂಡಿಸೋದು ಅದು 5ರಿಂದ ಗುಣಾಕಾರ ಮಾಡ್ರಿ ಹಾ ಅದಕ್ಕೆ ಬರೀ ಅಂಶಕ್ಕಷ್ಟೇ ಗುಣಾಕಾರ ಮಾಡ್ಬೇಕು ಮ್ಯಾಗಿಂದ ಅಷ್ಟೇ ಹಾ ಹಂಗೆ ಹೇಳ್ಬೇಕು ರೂಟ್ 2 ಪ್ಲಸ್ ರೂಟ್ 2 ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಏನ್ರಿ ಎಕ್ಸ್ ಇಂಟು ಎಕ್ಸ್ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಏನಿಲ್ಲ ಇದ್ರ ಮುಂದೆ ಒಂದ್ ಇರ್ತದ್ರಿ ಇದು ಎಕ್ಸ್ ಏನ್ ಮುಂದೆ ಇರ್ತಾರೆ ಒಂದ್ ಇರ್ತಾರೆ 1 ಪ್ಲಸ್ 1 ಕೂಡಿಸ್ರಿ ಅಷ್ಟ್ರಿ 2 ಎಕ್ಸ್ ಲಸ ತಗೋರಿ 4 3 4 ಮತ್ತು 3 ಲಸ ಎಷ್ಟು ಬರುತ್ತೆ 12 ಬರ್ತದೆ ಹಾ ಹಾ ರೈಟ್ ರೀ 4 ಹಾ 4 ಎಷ್ಟೇ ಹಾ ಇನ್ನೊಂದು ರೂಟ್ ಇದ್ದಿದ್ರಿ ಬರೀ sec 60 degree plus sec 60 degree plus cos 60 degree cos 60 degree ಆಯ್ತ್ರಿ ಏನ್ ಡೌಟ್ ಇಲ್ರಿ
ಇಲ್ಲಿ ನೋಡ್ರಿ ಸಜಾತಿ ಪದಗಳು ಇದು ಬೇಸಿಕ್ ಗೊತ್ತಿಲ್ಲ ರೀ, ಸುಮ್ ಹೇಳ್ತೀನಿ ನೋಡ್ರಿ, ಈಸಿ ಇದಾರೆ ಇದು. ಎಕ್ಸ್ ಪ್ಲಸ್ ಎಕ್ಸ್, ಎಕ್ಸ್ ಇಂಟು ಎಕ್ಸ್, ಇವು ಸಜಾತಿ ಪದಗಳವಲ್ರಿ. ಸಜಾತಿ ಪದಗಳು ಅಂತಂತಂದ್ರೆ ಒಂದೇ ಚರಾಕ್ಷರ ಮತ್ತು ಚರಾಕ್ಷರ ಘಾತ ಒಂದೇ ಆಗಿರ್ತದೆ. ಇದ್ರ ಚರಾಕ್ಷರ ಇದು ಎಕ್ಸ್ ಅದರಿ, ಇದನ್ನು ಎಕ್ಸ್ ಅದರಿ. ಸಜಾತಿ ಪದಗಳ ಸಂಕಲನ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಸಜಾತಿ ಪದಗಳ ಸಹ ಗುಣಕ ಇರ್ತಾವ್ರಿ. ಇಲ್ಲಿ ಎರಡದ ಅನ್ಕೋರಿ, ಇದು ಏನಿಲ್ಲ ಅಂದ್ರೆ ಏನಿರ್ತದೆ, ಒನ್ ಇರ್ತದೆ. ಸಜಾತಿ ಪದಗಳ ಸಂಕಲನ ಅಂತಂದ್ರೆ ಈ ಸಹಗುಣಕಗಳನ್ನ ಕೂಡಿಸಿ, ಎರಡು ಒಂದು ಕೂಡಿಸಿದ್ರೆ ಎಷ್ಟು ಸಹಗುಣಕ? 3. ಸಜಾತಿ ಪದಗಳನ್ನ ಸಂಕಲನ ಕೂಡಿಸಿ ಏನ್ ಮಾಡ್ಬೇಕ್ರಿ? ಚರಾಕ್ಷರ ಆಸ್ ಇಟ್ ಇಸ್ ಬರಿಬೇಕು. ಆದ್ರೆ ಗುಣಾಕಾರದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದು 2x ಅದ, ಇದೇನಂದ್ರೆ ಎಕ್ಸ್, ಎರಡು ಸಜಾತಿ ಪದಗಳವರಿ. ಸಜಾತಿ ಪದಗಳ ಸಹಗುಣಕಗಳನ್ನ ಗುಣಿಸಿ ಚರಾಕ್ಷರಗಳ ಘಾತವನ್ನ ಏನ್ ಮಾಡ್ಬೇಕ್ರಿ? ಕೂಡಿಸ್ಬೇಕು. ಗೊತ್ತೈತ್ರಿ? ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಕ್ಯೂಬ್, ಎಕ್ಸ್ ಪವರ್ 6 ಏನ್ ಎಕ್ಸ್ ಪವರ್ 9 ರೀ? 6 ಐತ್ರಿ. ಇದೇ ಕನ್ಫ್ಯೂಸ್ ಆಗ್ತಾ ನೋಡ್ರಿ. 6 ನೆನ್ಪಿಟ್ಕೋರಿ. ಸಜಾತಿ ಪದಗಳ ಗುಣಾಕಾರ ಎಂದರೆ ಅದರ ಸಹಗುಣಕಗಳ ಗುಣಿಸಿ ಚರಾಕ್ಷರಗಳ ಘಾತ ಏನ್ ಮಾಡ್ಬೇಕ್ರಿ? ಕೂಡಿಸ್ಬೇಕು. ಸುಮ್ಮ ಅದೊಂದು ಇವ್ರದ್ದು ನೆಂಪತ್ರಿನಂಗ ರೂಟ್ ಟೂದು ಅದಕ್ಕೆ ಹೇಳ್ರಿ. ಅದಕ್ಕ ಮತ್ತ ತ್ರಿಕೋನಮಿತಿಗೆ ಏನ ಇದು ಇಲ್ರಿ. ಸಜಾತಿ ಪದಗಳು ವಿಜಾತಿ ಪದಗಳು ಗೊತ್ತಾವ್ರಿ ಯಾವ್ರಿ? ಯಾವ ಸಜಾತಿ ಪದ ರೀ? ಫಸ್ಟ್ ಏನ್ ಸಜಾತಿ ಪದ ರೀ? ನಾ ಹೇಳ್ತೀನಿ. ಅದಕ್ಕೆ ಸಜಾತಿ ಪದಗಳಂದ್ರೆ ಚರಾಕ್ಷರ ಒಂದೇ ಆಗಿದ್ದು ಘಾತಗಳು ಏನಾಗಿರ್ಬೇಕ್ರಿ? ಇಲ್ಲಿ ಎಕ್ಸ್ ಅದ ರೀ, ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂದ್ರೆ ವಿಜಾತಿ ಪದಗಳು. ಸೆಕೆಂಡ್ ಒಂದು ಮಾತ್ರ ಏನಾಗಿರ್ತೀರಿ? ಸಜಾತಿ ಪದಗಳು. ಇದು ವಿಜಾತಿ ರೀ, ಇದನ್ನು ವಿಜಾತಿ. ಸಜಾತಿ ಪದಗಳನ್ನು ಸಂಕಲನ, ವ್ಯವಕಲನ, ಗುಣಾಕಾರ, ಬಾಕಾರ ಮಾಡಕ್ ಬರ್ತವೆ. ವಿಜಾತಿ ಪದಗಳು ಗುಣಾಕಾರ ಬಂದು ಏನಂತಾರ ಕುಡ್ಸಕ ಕಲಿಕದ ಬರಲ್ರಿ. ಹೇಳಿದ್ರಿ? ಗುಣಾಕಾರ ಬಾಕಾರ ಮಾಡ್ಬೋದು. ಮತ್ತೇನ್ರಿ? ಮತ್ತೇನ್ ಬೇಸಿಕ್ ಏನಪ್ಪಾ ಅಂತಂದ್ರೆ ಸುಮ್ ಬರ್ಬೇಕಾಗಿದ್ರಿ. ಭಿನ್ನರಾಶಿ ತಪ್ಪುಳಿತಿರಲ್ರಿ, ಹೇಳ್ರಿ. 1/3 ಪ್ಲಸ್ 1/4 ಈಸಿ. ಇಂಟ್ರೆಸ್ಟ್ ತೋರಿಸ್ರಿ, ರೈಟ್. ಇಂಟ್ರೆಸ್ಟ್ ಬರ್ಬೇಕು ನೋಡ್ರಿ. ಒಂದೇ ಲೆಕ್ಕ ರೀ. 1 + 1 ಎಷ್ಟ್ರಿ? 2. ಕರೆಕ್ಟ್ ರೀ. 1/2 ಪ್ಲಸ್ 1/3 ಕರೆಕ್ಟ್ ರೀ. ಏನ್ ಬರ್ತದ್ರಿ? 5/6. ಇವು ಯಾವ ರೀತಿ ಈಸಿನೇ ಇರ್ತಾವ್ರಿ. ಮ್ಯಾಥ್ಸ್ ಬಾಳ ಈಸಿ ಇದ್ರಿ. ಕಲ್ಕೋತಂದ್ರ ಕಲಿಬೇಕು ಅನಸ್ತಾ ಇಲ್ರಿ. ಅದಕ್ಕಿಂತ ಬಂದು ಅಂದ್ರೆ ವಾಲ್ ಅನ್ನಿಸ್ತರಿ. ಯಾವಾಗ ಬಿ ನೆನ್ಪಿಟ್ಕೋರಿ, ಛೇದದಲ್ಲಿ ಎರಡು ಒಂದು ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅದ, ಒಂದು ಭಾಜ್ಯ ಸಂಖ್ಯೆ ಅದ. ಅಂತ ಲಸ ಏನ್ ಬರ್ತಂದ್ರೆ ಇವೆರಡರದ್ದು ಗುಣಲಬ್ಧ ಬಂದಿರ್ತಾರೆ. ಇವೆರಡರದ್ದು ಗುಣಲಬ್ಧ ಏನಾಗಿರ್ತಾರೆ? 12. ಅದ್ರ ಲಸ ಏನಾಗಿರುತ್ತೆ? 12. ಗೊತ್ತೈತ್ರಿ? ಒಂದು ಭಾಗಲಬ್ಧ ಸಂಖ್ಯೆ ಇನ್ನೊಂದು ಭಾಗಲಬ್ಧ ಸಂಖ್ಯೆ ಇದ್ದಾಗ ಮಾತ್ರ ಏನ್ ಮಾಡ್ಬೇಕ್ರಿ? ಲಸ ಮಾಡ್ಬೇಕು. ಒಂದು ಭಾಗಲಬ್ಧ ಸಂಖ್ಯೆ ಅದ ರೀ, ಇದು ಸಾರಿ ಭಾಜ್ಯ ಸಂಖ್ಯೆ ಅದ, ಒಂದು ಅವಿಭಾಜ್ಯ ಸಂಖ್ಯೆ ಅದ. ಒಂದು ಭಾಜ್ಯ ಒಂದು ಅವಿಭಾಜ್ಯ ಸಂಖ್ಯೆ ತರ ಲಸ ಏನಾಗಿರ್ತಾರೆ? ಅದ್ರದ್ದು ಗುಣಲಬ್ಧ ಆಗಿರುತ್ತೆ. ಕರೆಕ್ಟ್ ರೀ. ಇಂಥವ್ ನೆನ್ಪಿಟ್ಕೋರಿ. ಒಂದು 15 ಅದ ರೀ, ಒಂದು 20 ಅದ. ಇವ್ ಎರಡು ಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ರೀ. ಭಾಜ್ಯ ಸಂಖ್ಯೆ ಅಂದ್ರೆ ಏನ್ರಿ? ಪ್ರೈಮ್ ನಂಬರ್ಸ್, ಕಂಪೋಸಿಟ್ ನಂಬರ್ಸ್. ತಪ್ಪದ ಈಗ ಕಿಲೋರಿ. 2 + 1/2 ಕರೆಕ್ಟ್ ರೀ. ಇವ್ರ ಛೇದ ಏನದ ರೀ? 1 ಅದ. 1 ಮತ್ತು 2 ಲಸ ಏನ್ ಬರ್ತಾರೆ? 2 ಬರ್ತರಿ.
ಇದು 2 ಬತ್ರಿ ಛೇದ, ಇದ್ರ ಛೇದ 2 ಅದರಿ, ಇದ್ರ ಛೇದ ಎಷ್ಟು ಅದರಿ? 1 ಅದ. 1 ಅದಲ್ರಿ? ಇದ್ರ ಛೇದನ ಎಷ್ಟು ಇರ್ಬೇಕ್ರಿ? 2 ಇರ್ಬೇಕಂತ ಇದು ಓರೆ ಗುಣಾಕಾರ ಮಾಡ್ಬೇಕ್ರಿ. ಇದಕ್ಕ 2 ಗುಣಾಕಾರ ಮಾಡ್ಬೇಕು. ಇದಕ್ರಿ 1 ಗುಣಾಕಾರ. 2 2 4 ಪ್ಲಸ್ 1 1 4 ಪ್ಲಸ್ 1 ಗೊತ್ತೈತ್ರಿ? ಮೈನಸ್ 1 ಅದಲ್ರಿ? ಒಂದ್ರ ತೆಳಗ್ ಛೇದದಾಗ ಏನಿಲ್ಲ 1 ಇರ್ತಲ್ರಿ? ಅದು 12 ಮತ್ತು 1 ಲಸ ತೋರಿ. ಆಯ್ತ್ರಿ, ಇನ್ನೊಂದ್ ಜನ ಬಿಟ್ರು ಕುತ್ತಿಗೆ ಹೊತ್ತಾರ ಅವ್ರು ನಮಗ. ಸಾಕ್ರಿ. ಅವ್ರು ಬರತನ ಅಲ್ಲಿ ಹೇಳ್ತೀನಿ, ಲೈವ್ ಬೇಡ್ರಿ, ಅಲ್ಲಿ ಹೇಳ್ತೀನಿ ತೋರಿ. ಪಾಪ ಅವಾಗ ಹಿಡಿದವ್ರು ಕೂತಾರಿ. ಬಿಡಲ್ ಬಿ ಆಗ್ಯಾರ, ಹೇಳಲ್ ಬಿ ಆಗ್ಯಾರ ಅನ್ಕೋತಿ.